ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತು ಚಂದ್ರಗ್ರಹಣ ಪಾರ್ಷಿಯಲ್ ಆಗಿ ನಾರ್ತ್ ಈಸ್ಟ್ ಕಡೆ ಇಂಡಿಯಾದ ನಾರ್ತ್ ಈಸ್ಟ್ ಕಡೆ ಗೋಚರ ಆಗುತ್ತೆ. ಭಾರತದಲ್ಲಿ ಗೋಚರ ಇಲ್ಲ ಅಂತ ಹೆಚ್ಚು ಪಂಚಾಂಗದಲ್ಲಿ ಹಾಕಿರ್ತಾರೆ, ಬಟ್ ಆದರೆ ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಪಾರ್ಷಿಯಲ್ ಲಾಸ್ಟಲ್ಲಿ ಇರ್ತಕ್ಕಂಥದ್ದು. ನಿನ್ನೆ ಸಮಯ ಹೇಳಬೇಕಾದ್ರೆ ಅದು ಸ್ವಲ್ಪ AM ಅಂತ ಹೇಳಿದ್ದೀನಿ, ಅದನ್ನು ಚೇಂಜ್ ಮಾಡ್ಕೊಳ್ಳಿ, PM. ಅದು 2:17 ಶುರು ಆಗಿ 7:19 PM ಮುಗಿಯುತ್ತೆ. ಸೊ ಸಾಧ್ಯವಾದಷ್ಟು 12 ಗಂಟೆಗೆ ಊಟ ಎಲ್ಲ ಮುಗಿಸ್ಕೊಂಬಿಡಿ. 2 ಅವರ್ಸ್ ಮುಂಚೆ ಇದ್ರೆ ಒಳ್ಳೆಯದು. 3 ಅವರ್ಸ್ ಅಂತ ಹೇಳ್ತಾರೆ, ಮ್ಯಾಕ್ಸಿಮಮ್ ಅಟ್ಲೀಸ್ಟ್ 2 ಅವರ್ಸ್ಗಿಂತ ಮುಂಚೆ ಊಟ ಮುಗಿಸ್ಕೊಳ್ಳಿ. ಮತ್ತು ಏನಾದ್ರು ಊಟ ಮಾಡಬೇಕು, ನಿಯಮ ಪಾಲಿಸಿರೋರು 7:30 ಆದ ನಂತರ ಬೇಕಾದ್ರೆ ನೀವೊಂದು ಸ್ನಾನ ಮಾಡಿಕೊಂಡು ಮತ್ತೆ ಭೋಜನ ಅದು ಇದು ಮಾಡ್ಕೊಳ್ಳೋದು. ಈ ಒಂದು ಗ್ರಹಣದ ಟೈಮಲ್ಲಿ, ಇವಾಗ ನಡೀತಾ ಇರ್ತಕ್ಕಂಥ ಒಂದು ಗ್ರಹಣದ ಸಮಯದಲ್ಲಿ ಎಲ್ಲರಿಗೂ ಒಂದು ತುಂಬಾ ಈ ಭಯ, ಅಲ್ಲಿ ಓಡೋಕ್ಕಾಗಲ್ಲ, ಇಲ್ಲಿ ಓಡೋಕ್ಕಾಗಲ್ಲ, ಅಲ್ಲಿ ಬರೋಕ್ಕಾಗಲ್ಲ, ಇಲ್ಲಿ ಬರೋಕ್ಕಾಗಲ್ಲ. ಸ್ವಲ್ಪ ಇಮ್ಯುನಿಟಿ ಹೆಚ್ಚಿಸ್ತಕ್ಕಂಥ ಸಮಯ ನಮಗೆ 2 ಗಂಟೆ ಮೇಲೆ 7:30ವರೆಗೂ ಕೂಡ ವೈಬ್ರೇಷನ್ ಇರುತ್ತೆ. ಇಮ್ಯುನಿಟಿ ಜಾಸ್ತಿ ಆಗ್ತಕ್ಕಂಥದ್ದು. ಸರ್ಟನ್ ಎನರ್ಜೀಸ್ ನಮಗೆ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದು ಲೈನಲ್ಲಿದ್ದಾಗ, ಒಂದು ಸ್ಟ್ರೈಟ್ ಲೈನ್ 180 ಡಿಗ್ರಿ ಎಲ್ಲವೂ ಕೂಡ ಒಂದು ಲೈನಲ್ಲಿ ಇದ್ದಾಗ ಎನರ್ಜೀಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಮಾಡೋದಷ್ಟೇ. ಇದರಲ್ಲೇನೋ ಮೂಢನಂಬಿಕೆ ಅಂಥದ್ದು ಗ್ರಹಣ ಕಾಲದಲ್ಲಿ ಆ ರಾಶಿಗೆ ಈ ಥರ ಆಗುತ್ತೆ, ಈ ರಾಶಿಗೆ ಈ ಥರ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ, ಅದೆಲ್ಲ ಬರೀ ಸುಳ್ಳು. ಯಾಕಂದರೆ ಗ್ರಹಣಕ್ಕೆ ಈ ರಾಶಿಗೆ ಎಫೆಕ್ಟ್, ಆ ರಾಶಿಗೆ ಎಫೆಕ್ಟ್, ಇನ್ನು ಉಳಿದ ರಾಶಿಗೆಲ್ಲ ಏನು ಪ್ರಾಬ್ಲಮೇ ಇಲ್ವಾ, ಸಾವು ಬರಲ್ವಾ, ಕೊರೋನಾ ಬರಲ್ವಾ? ಸೊ ಈ ಥರ ಮೂಢ ಜ್ಯೋತಿಷ್ಯರ ಹೇಳ್ತಕ್ಕಂಥ ರಾಶಿ ಭವಿಷ್ಯ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಫೆಕ್ಟ್ ಇರಲ್ಲ, ನೆವರ್. ಗ್ರಹಣದ ಎಫೆಕ್ಟು, ಗೋಚಾರದ ಎಫೆಕ್ಟು, ದಶಾದ ಎಫೆಕ್ಟು, ಭುಕ್ತಿದ ಎಫೆಕ್ಟು, ಅವ್ರು ಯಾರೋ ಗ್ರಹ ನಿಮ್ಮ ಜಾತಕದಲ್ಲಿ ನೋಡ್ತಾ ಇರೋ ಎಫೆಕ್ಟು, ಮತ್ತು ಅದಾದಮೇಲೆ ವಾಸ್ತು ಎಫೆಕ್ಟು, ಇಂಥದ್ದೆಲ್ಲ ಆದರೆ ನಾವು ಬದುಕಕ್ಕೆ ಆಗಲ್ಲ. ನಾವು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಒಂದು ತಿಳ್ಕೊಳ್ಳಿ. ಜ್ಯೋತಿಷ್ಯ ಒಳ್ಳೆಯ ವಿಚಾರಕ್ಕೆ ಹೆಚ್ಚು ಮಾತಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಯಾವಾಗ ಕೂಡ ನೆಗೆಟಿವ್ ಹಂಗಾಗ್ಬಿಡುತ್ತೆ. ಇದಕ್ಕೆ ಡೇಂಜರ್, ಅದಕ್ಕೆ ಡೇಂಜರ್, 4 ರಾಶಿಗೆ ಡೇಂಜರ್, 6 ರಾಶಿ, ಇವೆಲ್ಲ ಸುಮ್ಮನೆ ಜನ ಮರಳೋ ಜಾತ್ರೆ ಮರಳೋ. ತುಂಬ ಜನ ನೋಡ್ತಾರೆ ಅಷ್ಟೇ, ನೋಡ್ತಾರೆ, ಏನೂ ಮಾಡಲ್ಲ. ಅಲ್ಲಿ ವೀಕ್ಷಣೆ ಇರುತ್ತೆ ಅಷ್ಟೇ. 4 ಅದು ಮರ್ತೋಗುತ್ತೆ. 2 ದಿವಸದ ಹಿಂದೆ ತಿಂದಿರ್ತಕ್ಕಂಥ ತಿಂಡಿನೇ ಮರ್ತೋಗಿರುತ್ತೆ ಅಲ್ವಾ? 2 ದಿವಸ ಇಲ್ಲ, 3 ದಿವಸದ ಹಿಂದೆ ಯಾರೋ ತಿಂಡಿ ಏನು ತಿಂದಿರ ನೆನೆಸ್ಕೊಂಡ್ರೆ ಸ್ವಲ್ಪ ತುಂಬ ಕಷ್ಟದಿಂದ ನೆನೆಸ್ಕೋಬೇಕು ಹೊರತು ಈಸಿಯಾಗಿ ಗೊತ್ತಾಗಲ್ಲ. ಆ ರೀತಿ ತೃಪ್ತಿಯಿಂದ ತಿಂದಿರ್ತಕ್ಕಂಥ ತಿಂಡಿನೇ ಏನು ತಿಂದ್ವಿ 3 ದಿವಸದ ಕೆಳಗಡೆ ಅನ್ನೋದೇ ಮರ್ತೋಗಿರುತ್ತೆ. ಇವೆಲ್ಲ 4 ಗಂಟೆಗೆ 4 ರಾಶಿಗೆ ಗಂಡಾಂತರ ಕಾದಿದೆ, ಅದು ಇದು. ಈ ಮಾಧ್ಯಮಗಳು ಮತ್ತು ಯಾವುದು ಯೂಟ್ಯೂಬು ಮತ್ತು ಫೇಸ್ಬುಕ್ ಮಾಧ್ಯಮಗಳೆಲ್ಲ ಬಂದು ಸುಮ್ಮನೆ ಅಲ್ಲಿ ವ್ಯೂವರ್ಶಿಪ್ ಮಾಡ್ಕೊಳ್ತಾರೆ ಅಷ್ಟೇ. ಅವ್ರು ಬಂದು ಹಿಂಗಂದು ನೋಡಿ, ಈ ರಾಶಿ ಹಿಂಗೆ, ಈ ರಾಶಿ ಭವಿಷ್ಯ ಗ್ರಹಣ ಕಾಲದಲ್ಲಿ ಹೆಚ್ಚಾಗಿ ಇಲ್ವೇ ಇಲ್ಲ. ಅದು ಏನು ರಾಶಿ ಭವಿಷ್ಯ, ಫಸ್ಟ್ ಆಫ್ ಆಲ್ ಲಗ್ನ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಈ ಸಂದರ್ಭದಲ್ಲಿ ಲಗ್ನ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ಯಾಕೆ ನಮ್ಮ ಋಷಿಮುನಿಗಳು ನಮಗೆ ಒಳ್ಳೆ ವಿಚಾರ ಕೊಟ್ಟರು ಅಂದರೆ, ಸೈನ್ಸ್ ಕೂಡ ಹೇಳುತ್ತೆ ದಿ ಪುಷ್ ಅಂಡ್ ಪುಲ್ ಜಾಸ್ತಿ ಇರುತ್ತೆ, ಟೈಡ್ಸ್ ಜಾಸ್ತಿ ಇರುತ್ತೆ, ಸಮುದ್ರದ ಅಲೆಗಳು ಏರಿಳಿತಗಳು ಜಾಸ್ತಿ ಇರುತ್ತೆ. ಹಾಗಿದ್ರೆ ಪೌರ್ಣಮಿ ಎಲ್ಲಿ ಎಲ್ಲರಿಗೂ ಗೊತ್ತು, ಸಮುದ್ರ ಅಲೆಗಳು ಜಾಸ್ತಿ ಇರುತ್ತೆ ಅಂತ. ಓಷನ್ ಕರೆಂಟ್ಸ್ ಉಂಟಾಗ್ತಕ್ಕಂಥದ್ದೇ ಚಂದ್ರನಿಂದ. ಸೊ ದೇರ್ ಈಸ್ ಎ ಇಂಪ್ಯಾಕ್ಟ್ ಆನ್ ದಿ ಅರ್ತ್, ಡೆಫಿನೆಟ್ಲಿ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ವೈಜ್ಞಾನಿಕವಾಗಿ. ಸೊ ಪೌರ್ಣಮಿ ಅಂದರೆ ಒಂದು ಲೈನಲ್ಲಿ ಇರುತ್ತೆ. ಯಾವುದೇ ಪೌರ್ಣಮಿ ಅಂದರೆ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದು ಲೈನಲ್ಲಿ ಇರ್ತಕ್ಕಂಥದ್ದು.
ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಣ ಅಂತ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಪ್ರತಿ ಸತಿ ನಮಗೆ 15 ದಿವಸ ಆದಮೇಲೆ ಮತ್ತೆ 15 ದಿವಸಕ್ಕೆ ಅಮಾವಾಸ್ಯೆ ಮುಗಿದ್ಮೇಲೆ ಇನ್ನೊಂದು 15 ದಿವಸಕ್ಕೆ ಪೌರ್ಣಮಿ. ಇವತ್ತು ಬುದ್ಧ ಪೌರ್ಣಮಿ, ಇವತ್ತು ಅದಕ್ಕೆ ಎಲ್ಲರಿಗೂ ಶುಭಾಶಯಗಳು. ಪೌರ್ಣಮಿ ಅಂತಂದಾಗ ಚಂದ್ರ, ಭೂಮಿ ಮತ್ತೆ ಸೂರ್ಯ ಒಂದು ಲೈನಲ್ಲಿ ಇರುತ್ತೆ. ಅಮಾವಾಸ್ಯೆ ಅಂದಾಗಲೂ ಕೂಡ ಒಂದು ಲೈನಲ್ಲೇ ಇರುತ್ತೆ. ನಾವು ಈ ಸೂರ್ಯ, ಚಂದ್ರ ಮತ್ತೆ ಈ ಭೂಮಿಯ ಇಂಪ್ಯಾಕ್ಟ್ ತೋರಿಸ್ಬೇಕು ಅಂತಂದ್ರೆ, ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಪೌರ್ಣಮಿ ದಿವಸ ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ಕಡಲ ತೀರದಲ್ಲಿರ್ತಕ್ಕಂಥವ್ರಿಗೆ ಪೌರ್ಣಮಿ ದಿವಸ ಅಲೆಗಳು ಮುಂದೆ ಬರ್ತವೆ. ಬೇರೆ ದಿವಸದಲ್ಲಿ ಯಾಕೆ ಬರಲ್ಲ? ಎಕ್ಸಾಕ್ಟ್ ಪೌರ್ಣಮಿ ದಿವಸದಲ್ಲಿ ಯಾಕಿರುತ್ತೆ? ಅಮಾವಾಸ್ಯೆ ದಿವಸದಲ್ಲಿ ಸ್ವಲ್ಪ ಅಲೆಗಳು ಸ್ವಲ್ಪ ಹಿಂದೆ ಹೋಗಿರುತ್ತೆ, ಸ್ವಲ್ಪ ಸರಿದಿರುತ್ತೆ ಅದರ ಪವರ್. ಸೊ ಹಾಗಿದ್ರೆ ಇದನ್ನ ನಮ್ಮ ಋಷಿಮುನಿಗಳು ಅರ್ಥ ಮಾಡ್ಕೊಂಡು ಬಂದಾದ್ಮೇಲೆ ಈ ಸೂರ್ಯನ ಗುರುತ್ವಾಕರ್ಷಣ ಬಲ, ಭೂಮಿಯ ಗುರುತ್ವಾಕರ್ಷಣ ಬಲ ಮತ್ತೆ ಚಂದ್ರನಿಗೂ ಒಂದು ಬಲ ಇದೆ. ಈ ಮೂರು ಒಂದು ಲೈನ್ ಬಂದಾಗ ದೇರ್ ಇಸ್ ಸಮ್ ಇಂಪ್ಯಾಕ್ಟ್ ಆನ್ ದಿ ಅರ್ತ್. ದೇರ್ ಆರ್ ಸಮ್ ವೇವ್ಸ್ ವಿಚ್ ಕಮ್ಸ್ ಅಕ್ರಾಸ್. ವೇವ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ದೇರ್ ಇಸ್ ಸಮ್ ಫೋರ್ಸ್ ಇನ್ ದೀಸ್ ತ್ರೀ ಲೈನ್ ಅಂತ. ಈ 3 ಸಿಸ್ಟಮ್ ಅಲ್ಲಿ, ಸನ್, ಅರ್ತ್ ಮತ್ತೆ ಮೂನ್ ಅಲ್ಲಿ, ಈ 3 ಲೈನ್ ಅಲ್ಲಿ ದೇರ್ ಇಸ್ ಸಮ್ ಫೋರ್ಸ್. ಈ ಫೋರ್ಸ್ ಇರೋದ್ರಿಂದನೇ ಅಲ್ಲಿ ನಮಗೆ ಸಮುದ್ರ ಅಲೆಗಳು ಜಾಸ್ತಿ ಆಗುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ಒಂದು ಲೈನಲ್ಲಿ ಇದ್ರೆ ಪೌರ್ಣಮಿ ಟೈಮಲ್ಲಿ ತುಂಬಾ ಹತ್ರಕ್ಕೆ ಬಂದಿರುತ್ತೆ ನೀರು. ಅದೇ ಅಮಾವಾಸ್ಯೆ ಆದ್ರೆ ತುಂಬಾ ಒಂದು 10 ಅಡಿ ಹಿಂದೆ ಹೋಗಿರುತ್ತೆ. ಈ ಫಿನಾಮಿನಾನ ತಗೊಂಡ್ಬಂದ್ರು ಫಸ್ಟ್. ಈ ಫಿನಾಮಿನ ಅರ್ಥ ಮಾಡ್ಕೊಂಡ್ರು. ಓಕೆ, ಈ ತರದ್ದು ಸಮುದ್ರಕ್ಕೆ ಇಷ್ಟು ಪ್ರಭಾವ ಬೀರ್ತಾ ಇದೆ ಅಂದಾಗ ಮನುಷ್ಯನಿಗೆ ಮೇಲೇನೂ ಸ್ವಲ್ಪ ಲೈಟ್ ಆಗಿ ಪ್ರಭಾವ ಬೀರ್ತಾ ಇದೆ. ಕಾಸ್ಮಿಕ್ ಎನರ್ಜೀಸ್, ಕಾಸ್ಮಿಕ್ ಅಂತ ಕರಿತಾರೆ ಇದಕ್ಕೆಲ್ಲ, ಪುಷ್ ಅಂಡ್ ಪುಲ್ಗೆ. ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ, ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ. ಅದು ಊಟ ಮಾಡಬಾರ್ದು, ಅದಾಕ್ಬೇಕು, ದರ್ಬೆ ಹಾಕಬೇಕು, ನಾನು ಅದರೊಳಗೆಲ್ಲ ಹೋಗಲ್ಲ. ಅದು ಹೇಳ್ತೀನಿ, ಅದು ಸಹ ವೈಜ್ಞಾನಿಕವಾಗೇ ಇದೆ. ಯಾರೋ ಹೇಳ್ತಾರೆ ಹಾಗೆ ಹೀಗೆ ಅಂತೆಲ್ಲ. ಪಾರ್ಟಿಕಲ್ಸ್ನ ಪಾಸಿಟಿವ್ ಆಗಿ ಚಾರ್ಜ್ ಮಾಡ್ತಕ್ಕಂಥದ್ದು. ಈಗ ಗ್ರಹಣ ಬರಬೇಕಾದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಅದು ಡಿಫ್ಲೆಕ್ಷನ್ ಅಂತ ಏನು ಹೇಳ್ತೀವಿ, ಆಂಗ್ಯುಲರ್ ಡಿಫ್ಲೆಕ್ಷನ್. ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಒಂದು ಆಂಗಲ್ ಅಲ್ಲಿ ಕಟ್ ಆಗಿ ಬಂದಾಗ ನಾವು ಅದಕ್ಕೆ ನೆಗೆಟಿವ್ ರೇಸ್ ಅಂತ ಕರಿತೀವಿ. ನಮಗೆ ಆಲ್ರೆಡಿ ಗೊತ್ತು, ವಿಬ್ಗೋಯರ್ ಇದೆ ಪ್ಲಸ್ 2 ಎಕ್ಸ್ಟ್ರಾ ರೇಸ್ ಬರುತ್ತೆ. UV ರೇಸು ಮತ್ತೆ ಮೈಕ್ರೋವೇವ್, ಎಕ್ಸ್ ರೇಸು ಕೂಡ ಸೂರ್ಯನಿಂದ ಬರ್ತಕ್ಕಂಥದ್ದು. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು. ಅದಕ್ಕೆ ಆಚೆ ಹೋಗ್ಬಾರ್ದು, ಅದು ಮಾಡಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಇಟ್ ಈಸ್ ದಿ ಸೇಫ್ಟಿ ಆಫ್ ದಿ ಹೆಲ್ತ್. ನಾವು ಆಚೆ ಹೋಗ್ತೀವಿ, ಆ ಟೈಮಲ್ಲಿ ತಿಂತೀವಿ, ಅದಲ್ಲ. ಇಲ್ಲಿ ನಮ್ಮ ಋಷಿಮುನಿಗಳು ಕೂಡ 2 ಗಂಟೆ 3 ಗಂಟೆಗೆ ಊಟ ಮಾಡ್ರೆ ಏನಾಗಲ್ಲ, 100% ಏನಾಗಲ್ಲ. ಎನರ್ಜೀಸ್ ಜಾಸ್ತಿ ಇದ್ದಾಗ ನಾವು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿ ಮಾಡೋಣ ಅಂತ ಅನ್ಕೋಬೇಕು. ಎಷ್ಟೋ ಜನ ಸೈಂಟಿಸ್ಟ್ಗಳು ಲಾಸ್ಟ್ ಗ್ರಹಣದಲ್ಲಿ ಅಲ್ಲೆಲ್ಲ ಕೂತ್ಕೊಂಡು ನಾವು ಗ್ರಹಣ ಟೈಮಲ್ಲಿ ತಿಂತೀವಿ, ಮಾಡ್ತೀವಿ ಅಂತೆಲ್ಲ ಮಾಡಿದ್ರು. ನಾನು ಯಾರನ್ನು ಪ್ರೂವ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ಯಾರು ತಲೆ ಕೆಡ್ಸ್ಕೊಳ್ಳೋ, ನೀವು ಅಲ್ಲಿ ಕುತ್ಕೊಂಡು ಒಂದು 50 ಜನ ಕುತ್ಕೊಂಡು ನಾವು ಗ್ರಹಣದ ಕಾಲದಲ್ಲಿ ತಿಂತೀವಿ, ನಾವು ಚೆನ್ನಾಗಿರ್ತೀವಿ, ಎಲ್ಲರೂ ತಿಂದ್ರೆ ಏನೂ ಆಗಲ್ಲ. ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಫೂಲಿಶ್ನೆಸ್ ಆಗಿ ತುಂಬ ಜನ ಮಾಡ್ತಾರೆ. ಸೈಂಟಿಸ್ಟ್ ನಾನು ಹಿಂಗಾಗುತ್ತೆ ನಾವು ಅದೇ ಟೈಮಲ್ಲಿ ತಿಂತೀವಿ. ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾರೋ ಏನು ಹೇಳಿದ್ರು, ಈ ಟೈಮಲ್ಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ. ಯಾಕೆ ಯೋಗಾಸನ 6 ಗಂಟೆಗೆ ಮಾಡ್ತೀವಿ, ಮಧ್ಯಾಹ್ನ 2 ಗಂಟೆಗೆ ಯಾಕೆ ಮಾಡಬಾರ್ದು, 12 ಗಂಟೆ ಊಟ ಆದಮೇಲೆ ಯಾಕೆ ಮಾಡಬಾರ್ದು? ಇದನ್ನ ಫಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಎಕ್ಸರ್ಸೈಸ್ ಆದಮೇಲೆ, ಊಟ ಆದಮೇಲೆ ಎಕ್ಸರ್ಸೈಸ್ ಯಾಕೆ ಮಾಡಬಾರ್ದು? ಮಧ್ಯಾಹ್ನ ಒಂದು 2 ಗಂಟೆಗೆ ಸರಿಯಾಗಿ ಯೋಗಾಸನ ಮಾಡೋದು ಊಟ ಆದಮೇಲೆ. ಡಸ್ ದಿ ಬಾಡಿ ಅಕ್ಸೆಪ್ಟ್? ಆ ಊಟ ಮಾಡೋ ಟೈಮಲ್ಲಿ ಯಾರು ಎಕ್ಸರ್ಸೈಸ್ ಮಾಡ್ತಾರಾ? ಮೇಲೆ ಬರುತ್ತೆ, ಚೋಕ್ ಆಗ್ಬೋದು, ಸಡನ್ ಬ್ಲಡ್ ರಶ್ ಆಗ್ಬೋದು. ಸೊ ದೇರ್ ಇಸ್ ಸಮ್ ಟೈಮ್ ಅಂತಿರುತ್ತೆ. ಎಲ್ಲವೂ ಒಂದು ಟೈಮ್. ಯಾವುದೇ ವಿಚಾರ ತಗೊಳ್ಳಿ, ಎಲ್ಲವೂ ಒಂದು ಟೈಮ್. ಇಂಥ ಟೈಮಲ್ಲೇ ಇದಿರಬೇಕು, ಇಂಥ ಟೈಮಲ್ಲಿ ಮಾಡಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಯಾಕಂದರೆ ನಾವು ಫಾಸ್ಟಿಂಗ್ ಮಾಡಿರ್ತೀವಿ, ಸ್ವಲ್ಪ ಫಲಹಾರ ತಗೋಬೇಕು. ಮಧ್ಯಾಹ್ನ ನಾವು ಸ್ವಲ್ಪ ವರ್ಕ್ ಮಾಡೋದು ಜಾಸ್ತಿ, ಸೊ ಅದಕ್ಕೆ ಲಂಚ್ ಅಂತ ಹೇಳ್ತೀವಿ. ವರ್ಕ್ ಮಾಡೋದು ಜಾಸ್ತಿ, ಎನರ್ಜಿ ಬೇಕು ಜಾಸ್ತಿ, ತುಂಬಾ ಎನರ್ಜಿ ಹೋಗಿರುತ್ತೆ. ಇದೆಲ್ಲ ವ್ಯವಸಾಯದ ಮೂಲದಲ್ಲಿ ಯೋಚನೆ ಮಾಡಿ ಬಂದಿರತಕ್ಕಂಥ ವಿಚಾರಗಳು. ಸೊ ಹಾಗೆ ಸಂಜೆ ಲೈಟಾಗಿ ಫಲಹಾರ ತಗೊಳ್ಳೋದು, ಲೈಟ್ ಡಿನ್ನರ್ ಅಂತಲೇ ಬಂದಿರತಕ್ಕಂಥದ್ದು. ಅದನ್ನೇ ಎಲ್ಲ ಹೇಳ್ತಾರೆ. ಬೆಳಗ್ಗೆ ಹೊತ್ತು ನಾವು ರಾಜನ್ ಥರ ತಿನ್ಬೇಕಂತೆ,
ಮಧ್ಯಾಹ್ನದ ಹೊತ್ತು ಸಾಮಾನ್ಯ ಜನದ ಥರ ತಿನ್ಬೇಕಂತೆ, ರಾತ್ರಿ ಭಿಕ್ಷುಕನ ಥರ ತಿನ್ಬೇಕಂತೆ, ಆರೋಗ್ಯವಾಗಿರ್ತೀವಿ. ಇದೆಲ್ಲ ಒಂದು ಟೈಮ್ ಅಲ್ವಾ, ಈ ಟೈಮ್ ಇರಬೇಕು ಅಂತ. ಆ ಟೈಮ್ ಕೊಟ್ಟಾಗ ಗ್ರಹಣ ಕಾಲನೂ ಒಂದು ಸಮಯ. ಆ ಸಮಯದಲ್ಲಿ ನಮಗೆ ಆರೋಗ್ಯ ಇಂಪಾರ್ಟೆಂಟು. ಎಲ್ಲರೂ ಕೂಡ ಇವತ್ತು ಓಡೋಗ್ತಾ ಇದ್ದಾರೆ, ಎಲ್ಲರೂ ಓಡ್ತಾ ಇದ್ದಾರೆ. ಏನಕ್ಕೆ ಓಡ್ತಾ ಇದ್ದಾರೆ? ರೋಗ ನಿರೋಧಕ ಶಕ್ತಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದೆ ಎಲ್ಲರೂ. ಇದು ತಗೊಳ್ಳಿ ನಮ್ದು ಚೆನ್ನಾಗಿದೆ ರೋಗ ನಿರೋಧಕ ಶಕ್ತಿ, ಇದು ತಗೊಳ್ಳಿ ರೋಗ ನಿರೋಧಕ ಶಕ್ತಿ. ಬಾಡಿಲಿ ನಮಗೆ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ನಮ್ಮ ಋಷಿಮುನಿಗಳು ದೇ ಹ್ಯಾವ್ ಫೌಂಡ್ ಔಟ್ ಎ ವೇ. ಗ್ರಹಣ ಕಾಲದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಒಳ್ಳೆ ಟೈಮ್. ಇಟ್ ಈಸ್ ಆಲ್ ಅಲೈನ್ಡ್ ಇನ್ ಒನ್ ಲೈನ್. ದಿ ಎನರ್ಜೀಸ್ ಆರ್ ಮೋರ್ ಇನ್ ದಿ ಕಾಸ್ಮಿಕ್. ಅಂತಹ ಸಮಯದಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಳಿ. ಗ್ರಹಣ ಕಾಲದಲ್ಲಿ ತಿನ್ನಬೇಡಿ ಅಂತಂದರೆ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಆ ಒಂದು ಟೈಮಲ್ಲಿ ವಿ ಹ್ಯಾವ್ ಟು. ಯಾಕಂದರೆ ಒಂದು ಸಿಂಪಲ್, ಅಲೆಗಳು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ದೇರ್ ಇಸ್ ಎ ವೈಬ್ರೇಷನ್. ಅಂದರೆ ಅಂಥ ದೊಡ್ಡ ಸಮುದ್ರನೇ ಈ ಒಂದು ಪೌರ್ಣಮಿ ಮತ್ತು ಅಮಾವಾಸ್ಯೆ ದೇರ್ ಇಸ್ ಸಮ್ ರಿಯಾಕ್ಷನ್. ನಮ್ಮ ಒಳಗಡೆ ಇರತಕ್ಕಂಥ ಒಂದು ಸಮುದ್ರ ಇದೆ. ಯಾವುದದು? ನಮ್ಮ ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ನಮ್ಮ ಬ್ಲಡ್ಡು ಕೂಡ ಹರಿತಾ ಇರುತ್ತೆ. ಅಲ್ಲೂ ಕೂಡ ಏರಿಳಿತಗಳು ಮೈನ್ಯೂಟ್ ಆಗಾದರೂ ಇರುತ್ತೆ, ಸ್ವಲ್ಪ ಆದರೂ ಇರುತ್ತೆ. ಯಾಕಂದರೆ ನಾವು ಸಮುದ್ರ ಎಷ್ಟು ದೊಡ್ಡದು, ಒಬ್ಬ ಮನುಷ್ಯ ಅದು ಕಂಪೇರ್ ಮಾಡಿದ್ರೆ ಎಷ್ಟು ಚಿಕ್ಕವನು, ಅವನದು ಮೇಲೆ ಎಫೆಕ್ಟ್ ಸ್ವಲ್ಪ ಸಣ್ಣದಾಗಿ ಬೀಳುತ್ತೆ. ಅಟ್ಲೀಸ್ಟ್ ಇರೋ ಒಂದು ಸಮಯದಲ್ಲಿ, ಇರೋ ಒಂದು ಕಾಲದಲ್ಲಿ ನಾವು ಆರೋಗ್ಯದಿಂದ ಇರಬೇಕು. ನಮ್ಮ ಋಷಿಮುನಿಗಳು ಕೊಟ್ಟಿರೋದು ಆಲ್ ಸೈಂಟಿಫಿಕ್ ಬೇಸ್ಡ್. ದೇ ಅಂಡರ್ಸ್ಟುಡ್ ದಿ ನೇಚರ್. ನೇಚರಲ್ಲಿ ಏನಾಗುತ್ತೆ ಗ್ರಹಣದ ಕಾಲದಲ್ಲಿ, ಸೊ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಭೂಗೋಳದಲ್ಲೇ ಎಫೆಕ್ಟ್. ಈ ಗಾಳಿ ಬಂತು ಅಂದರೆ ನಮಗೇನು ಗಾಳಿ ತಟ್ಟಲ್ಲ ಅಂತನಾ? ಗಾಳಿ ನಮಗೂ ಎಫೆಕ್ಟ್ ಆಗುತ್ತೆ. ಜೋರು ಗಾಳಿ ಬಂದರೆ ಆರೇ ಹೋಗ್ತೀವಿ ನಾವು. ಬಿರುಗಾಳಿ ಬಂತು ಅಂದರೆ ನಾವು ಎಲ್ಲಿ ನಿಂತ್ಕೊಂಡಿರ್ತೀವಿ? ಸೊ ಎಫೆಕ್ಟ್ ಮಾಡ್ತಾ ಇಲ್ವಾ ಗಾಳಿ? ಸಿಕ್ಕಾಪಟ್ಟೆ ಬಿಸಿಲು ಬಂದರೆ ನಾವು ನಮಗೇನಾಗಲ್ಲ, ಅದು ಬೇರೆ ಕಡೆ ಆಗುತ್ತೆ, ನಾವು ನಿಂತ್ಕೋತೀವಿ ಸೂರ್ಯನ ಕೆಳಗಡೆ ಅಂತಂದರೆ ತಲೆ ತಿರುಗಿ ಬಿದ್ದೋಗ್ತೀವಿ ಮಧ್ಯ ಅಂದರೆ. ಅದರ ಎಫೆಕ್ಟ್ ಇರುತ್ತಲ್ವಾ? ಸೊ ದೇರ್ ಈಸ್ ಎ ಎಫೆಕ್ಟ್ ಆನ್ ದಿ ಹೀಟ್, ದೇರ್ ಇಸ್ ಎ ಎಫೆಕ್ಟ್ ಆನ್ ದಿ ಏರ್, ದೇರ್ ಇಸ್ ಎ ಎಫೆಕ್ಟ್ ಆನ್ ದಿ ವಾಟರ್ ಆಲ್ಸೋ. ನೀರು ಯಥೇಚ್ಛವಾಗಿ ನಮ್ಮ ಮನೆ ಒಳಗಡೆ ಬಂದು ಪೂರ್ತಿ ತುಂಬೋಗ್ಬಿಟ್ರೆ ನಾವೇನು ಮುಳುಗ್ದಂಗೆ ಹಂಗೆ ಇರ್ತೀವ? ಸೊ ದೇರ್ ಇಸ್ ಎ ಎಫೆಕ್ಟ್ ಇದ್ದೇ ಇರೋದ್ರಿಂದ ನಮ್ಮ ಋಷಿಮುನಿಗಳು ವೈಜ್ಞಾನಿಕ ನಿಲುಗಟ್ಟಲ್ಲಿ, ಅರ್ಥ ಮಾಡ್ಕೊಳ್ಳಿ, ವೈಜ್ಞಾನಿಕ ನಿಲುಗಟ್ಟಲ್ಲಿ ಎಕ್ಲಿಪ್ಸ್ ಹ್ಯಾಸ್ ಗಾಟ್ ಸಮ್ ಪವರ್ ಆನ್ ದಿ ನೇಚರ್ ಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಟೈಮ್ದಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ನಾವು ತಿನ್ಕೊಂಡು ಉಂಡ್ಕೊಂಡು ಮಲ್ಕೊಳ್ಳೋ ಬದಲು ಅದನ್ನು ಕುತ್ಕೊಂಡು ಆ ಎನರ್ಜೀಸ್ನ ತಗೊಳ್ಳೋಣ, ಸಮ್ ವೇವರಿಂಗ್ ಎನರ್ಜೀಸ್ ಇರುತ್ತೆ ಅಂತ ಹೇಳಿ ಆ ಸಮಯದಲ್ಲಿ ನಾವು ಉಪವಾಸ ಇದ್ದರೆ ನಮ್ಮ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಬರುತ್ತೆ. ಅಂಥ ಸಮಯದಲ್ಲಿ ಮಂತ್ರ ಹೇಳಿದ್ರೆ ಒಳ್ಳೇದಾಗತ್ತೆ. ಈ ನಮ್ಮ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ವೈಜ್ಞಾನಿಕವನ್ನು ಬಿಟ್ಟು ಇಲ್ಲಿರ್ತಕ್ಕಂಥ ಹಿಂದೂ ವಿಜ್ಞಾನಿಗಳೇ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಅಂತ ನಂದೊಂದು ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಯಾಕೆ ಹೇಳಿದ್ರು ವೈ ಯು ಹ್ಯಾವ್ ಟು ಥಿಂಕ್ ವೈ. ಎಲ್ಲದನ್ನು ಒಳಗೋಗಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ವೈ ಅಂತ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸಿಂಪ್ಲಿ ಸುಮ್ಮನೆ ತಿನ್ನಬಾರ್ದಂತೆ ಅಂತ ಹೇಳೋರೆ, ತಿಂದರೆ ಏನಾಗುತ್ತೆ ಅಂತ ಗಲಾಟೆ ಮಾಡ್ಕೊಳ್ಳೋದು, 4-50 ಜನ ಅಲ್ಲೆಲ್ಲ ಕುತ್ಕೊಳ್ಳೋದು, ಮೂಡ್ರು ನೀವೆಲ್ಲ ಅಂತ ಹೇಳೋದು. ಇವತ್ತು ರೋಗ ನಿರೋಧಕ ಶಕ್ತಿಗೆ ಯಾಕೆ ಓಡೋಗ್ತಾ ಇದ್ರಿ? ಇವಾಗ ಯಾಕೆ ವೈಜ್ಞಾನಿಕ ಬರ್ತಾ ಇಲ್ಲ? ಪ್ಲೀಸ್ ಟೆಲ್ ಅಸ್, ಆಲ್ ದಿ ವೈಜ್ಞಾನ ಅಥವಾ ಯಾರು ಮೆಡಿಸಿನ್ ಇರ್ತಾರೆ, ಪ್ಲೀಸ್ ಟೆಲ್ ಅಸ್. ರೋಗ ನಿರೋಧಕ ಶಕ್ತಿ ಒಂದು ಡೇಯಲ್ಲಿ ಬರುತ್ತಾ? ರೋಗ ನಿರೋಧಕ ಶಕ್ತಿ ಒಂದು ದಿವಸದಲ್ಲಿ ಬರುತ್ತಾ? ಫಸ್ಟ್ ಇದನ್ನ ಕ್ವಶನ್ ನಿಮಗೆ ಆಗ್ತಾ ಇದ್ದೀನಿ. ಏನಿವತ್ತು ನಮಗೆ ನಾಳೆ ಕೊರೋನಾ ಬರ್ಬೋದು, ಇವತ್ತು ನಾನು ಏನಾದ್ರು ಒಂದು ಮಾಡ್ಕೊಂಡ್ಬಿಟ್ರೆ ರೋಗ ನಿರೋಧಕ ಶಕ್ತಿ ಬರುತ್ತಾ? ಬರಲ್ಲ. ಫುಡ್ ಹ್ಯಾಬಿಟ್ಸ್, ಎಕ್ಸರ್ಸೈಸ್, ಮೆಡಿಟೇಷನ್. ಕೊರೋನಾ ಬಂದವ್ರಿಗೆ ಡಾಕ್ಟ್ರು ಹೇಳೋದು ಒಂದೇ, ಧೈರ್ಯದಿಂದ ಇರಿ. ಮೋಸ್ಟ್ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಫಿಯರ್. ಅರ್ಥ ಆಯ್ತಲ್ಲ? ಭಯದಿಂದ ಸತ್ತಿರೋರೇ ಹೆಚ್ಚು. ಅಯ್ಯೋ ನನಗೆ ಕರೋನಾ ಬರುತ್ತೆ, ಇನ್ನು ಉಳಿತೀನೋ ಇಲ್ವೋ, ಭಯ ಇದ್ದೇ ಇರುತ್ತೆ. ನನಗೆ ಬಂದರೂ ಭಯ, ನಿಮಗೆ ಬಂದರೂ ಭಯ ಎಲ್ಲರಿಗೂ ಬರುತ್ತೆ. ಆದರೆ ನಾವು ಯಾವಾಗ ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಗ್ರಹಣ ಕಾಲದಲ್ಲಿ ಕೆಲವು ಮಂತ್ರಗಳನ್ನ ಸಿದ್ಧಿ ಮಾಡ್ತೀವಿ, ನಾವು ಅವರ್ ಮೈಂಡ್ ವುಡ್ ಹ್ಯಾವ್ ಬೀನ್ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್. ಇದು ಅರ್ಥ ಮಾಡ್ಕೊಳ್ಳಿ. ವಾಕಿಂಗ್ ಮಾಡಿ ಅಂತಾರೆ. ಯಾಕೆ ವಾಕಿಂಗ್ ಮಾಡಿ ಅಂತಾರೆ? ಟ್ಯಾಬ್ಲೆಟ್ ತಗೊಂಡು ಸುಮ್ಮನೆ ಇರೋಕ್ಕಾಗಲ್ವಾ? ಇಲ್ಲ, ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಬೇಕು. ಅದಕ್ಕೆ ನಾನು ಅಗ್ನಿಹೋತ್ರನೂ ಹೇಳ್ತಾ ಇರೋದು ತುಂಬ ಜನಕ್ಕೆ. ಇದೇ ಶುಕ್ರವಾರ ಸ್ಟಾರ್ಟ್ ಆಗ್ತಾ ಇದೆ, ಮಿಸ್ ಮಾಡಬೇಡಿ ಅಂತ. ಶುಕ್ರವಾರ ಶನಿವಾರ 3 ದಿವಸ ಇರುತ್ತೆ. ಅದರಲ್ಲಿ ಒಂದೊಂದು ದಿವಸ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ಪಾಸ್ ಕೂಡ ಬರುತ್ತೆ, ಏನು ತೊಂದರೆ ಇಲ್ಲ. ನಾವು ಬರೋದು ಹೆಂಗೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೊ
ಅಗ್ನಿಹೋತ್ರ ಕೂಡ ಅದೇ ಥರ ಎನರ್ಜಿ ಕೊಡುತ್ತೆ ನಮಗೆ. ಮುಂದೆ ಅದ್ರ ಮುಂದೆ ಕೂತ್ಕೊಂಡು ಮಾಡಿದಾಗ ಆ ಫೈರು, ಆ ಮಂತ್ರ, ನಾವು ಹಾಕ್ತಕ್ಕಂಥ ಸಮಿತ್ತು, ಮತ್ತು ಅಲ್ಲಿ ಬರ್ತಕ್ಕಂಥ ಒಂದು ಏರ್ ಎಲ್ಲವೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಎವ್ರಿ ವೀಕ್ ಮಾಡಬೇಕು. ಏನು ಇವತ್ತು ಇದು ಅಗ್ನಿಹೋತ್ರ ಇವತ್ತು ಮಾಡಿದ ತಕ್ಷಣ ನಾಳೆ ಬೆಳಿಗ್ಗೆ ನಾನೇನು ಪೈಲ್ವಾನ್ ಆಗಿಬಿಡಲ್ಲ. ನೋ, ನಾವು ಎಂಥ ಕಾಯಿಲೆ ಬರಲಿ ಸರ್ ನಾವೆಲ್ಲ ಇದು ಮಾಡ್ತಾ ಹಂಗೆ ಬರಲ್ಲ. ಸ್ಲೋ ಪ್ರೊಸೆಸ್. ಒಂದು ಮಗು ಇವತ್ತು ಹುಟ್ಟಿದ ತಕ್ಷಣ ಅದು ಪೈಲ್ವಾನ್ ಆಗಲ್ಲ. ಅದಕ್ಕೆ ಪೋಷಕಾಂಶ ಬಿದ್ದು ಬಿದ್ದು ಗ್ರೋ ಆಗಿ 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 ಒಂದು 17 ವರ್ಷಕ್ಕೆ ಯಾವಾಗಲೂ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ. 25 ವರ್ಷಕ್ಕೆ ಅವ್ರಿಗೆ ಯೌವನ ಅಂತ ಕರೀತಾರೆ. ಯಾವಾಗಲೂ ಅಷ್ಟೇ ಯೌವನವಾಗಿರೋಕ್ಕೆ ಅಂತ ಆಗಲ್ಲ, ಅದು ನಮ್ಮ ಬಾಡಿ ಡಿಟೋರಿಯೇಟ್ ಆಗುತ್ತೆ. ನಾವು ಯಾವಾಗಲೂ ಕೂಡ ನಮ್ಮ ಬಾಡಿ ಯೌವನವಾಗಿರಬೇಕು ಅಂತಂದರೆ ಅವಾಗ ಮಂತ್ರ, ಯೋಗ, ಆಹಾರ ಎಲ್ಲವೂ ಮಿಕ್ಸ್ ಆಗುತ್ತೆ. ಆ ಮಂತ್ರದ ಪಠನೆ ಹೇಳ್ತಕ್ಕಂಥ ಸಮಯ ಇವಾಗ. ಅರ್ಥ ಮಾಡ್ಕೊಳ್ಳಿ. ಗ್ರಹಣ ಕಾಲದಲ್ಲಿ ಉಪವಾಸವಿದ್ದು ಬ್ಯಾಡ್ ಸೆಲ್ಸ್ ಎಲ್ಲ ಸಾಯುತ್ತೆ. ಬ್ಯಾಡ್ ಯಾವುದಿರುತ್ತೆ, ಕ್ರಿಮಿ, ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತದು. ಅಂಥ ಸಮಯದಲ್ಲಿ ನಾವು ಮಾಡಬೇಕು. ಅಂಥ ಟೈಮಲ್ಲಿ ನಾನು ತಿಂತೀನಿ ಅಂತಂದರೆ ಮುಟ್ಟಾಳ್ತನ ಅದು. ಅರ್ಥ ಮಾಡ್ಕೋಬೇಕು. ಏನು ನಾಳೆ ತಿಂದ್ರೆ ಆಯಿತು, ಏನು ಗ್ರಹಣ ಕಾಲದಲ್ಲಿ ಯಾರೋ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ, ನಾವು ತಿಂದು ತೋರಿಸಿದ್ವಿ ನಮಗೇನು ಆಗಿಲ್ಲ. ಇವತ್ತಾಗಲ್ಲ ರೀ, ನಾಳೆ ಎಫೆಕ್ಟ್ ಆಗುತ್ತೆ, ನಾಡಿದ್ದು ಎಫೆಕ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಎನರ್ಜೀಸ್ನ ನಾವು ಚೆನ್ನಾಗಿ ನಾವು ರೋಗ ನಿರೋಧಕ ಶಕ್ತಿ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು ಹೀಗಾಗುತ್ತೆ. ಇವತ್ತು ಯಾಕೆ ಎಷ್ಟೋ ಜನ ಸಡನ್ನಾಗಿ ಈಗ ಎಲ್ಲರೂ ಡಾಕ್ಟ್ರ್ ಹೇಳೋದು ಒಂದೇ, ನೀವು ಯಾರು ಬೇಕಾದ್ರೆ ಡಾಕ್ಟರ್ ಕೇಳಿ, ಸರ್ ಕೊರೋನಾ ಯಾರಿಗೆ ಅಟ್ಯಾಕ್ ಆಗುತ್ತೆ ಅಂದರೆ ಯಾರಿಗೆ ಇಮ್ಯುನಿಟಿ ಇಲ್ಲವೋ, ಅರ್ಥ ಮಾಡ್ಕೊಳ್ಳಿ, ಇಮ್ಯುನಿಟಿ ಪವರ್ ಕಮ್ಮಿ ಇದೆಯೋ ಅವ್ರಿಗೆ ಈಸಿಯಾಗಿ ಅಟ್ಯಾಕ್ ಆಗಿ ಮ್ಯಾಕ್ಸಿಮಮ್ ಲೆವೆಲ್ಗೆ ಡ್ಯಾಮೇಜ್ ಮಾಡಿಬಿಡುತ್ತೆ. ಡಾಕ್ಟರ್ನೇ ಹೋಗಿ ಕೇಳಿ, ಇಮ್ಯುನಿಟಿ ಪವರ್ ಹೆಂಗೆ ಸರ್ ಮಾಡ್ಕೊಳ್ಳೋದು ಅಂದರೆ ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಸೈಲೆಂಟ್ ಆಗಿರಬೇಕು, ಟೆನ್ಷನ್ ಮಾಡ್ಕೋಬಾರ್ದು. ಇವೆಲ್ಲ ಎಲ್ಲಿಂದ ಬರುತ್ತೆ ನಮಗೆ ವಾಪಸ್ಸು? ನಾವು ಮಂತ್ರ ಹೇಳೋದ್ರಿಂದ, ನಮ್ಮ ಲೈಫ್ ಸ್ಟೈಲಿಂದ ಇಲ್ಲಿಗೆ ಹೋಗಬೇಕು. ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದು ಯಾವಾಗ? ಪ್ರತಿನಿತ್ಯ ಪಠನೆ, ಗ್ರಹಣ ಕಾಲದಲ್ಲಿ ಉಪವಾಸ ಮತ್ತು ಪಠನೆ, ಮತ್ತು ಬೇರೆ ಒಂದು ಏಕಾದಶಿ ದಿವಸ ಉಪವಾಸ. ಈ ರೀತಿ ಉಪವಾಸಗಳು ಮತ್ತು ಎಲ್ಲ ಕ್ಲೀನಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ಈ ಥರ ನಮ್ಮ ಲೈಫಲ್ಲಿ ಒಂದು ವರ್ಷದಲ್ಲಿ ಹಿಂಗೆ ಬರುತ್ತೆ, ಇಂತಿಂಥ ವರ್ಷ ಗ್ರಹಣ ಬರೋದು ನಮ್ಗೆ ಒಳ್ಳೇದೇ. ಅಟ್ಲೀಸ್ಟ್ ಗ್ರಹಣ ಬರೋ ಸಮಯದಲ್ಲಾದರೂ ಕೂಡ ನಾವು ಸ್ಟ್ರಾಂಗ್ ಆಗ್ತೀವಿ ಮಾನಸಿಕವಾಗಿ. ಈಗ ಏಕಾದಶಿ ಬಗ್ಗೆ ಹೇಳಿಲ್ಲ, ಗ್ರಹಣದ ಬಗ್ಗೆ ಹೇಳಿಲ್ಲ, ಹೆಂಗೆ ಬೇಕಾದ್ರೆ ತಿನ್ಕೊಂಡು ಉಣ್ಕೊಂಡಿರಿ ಅಂದಾಗ ರೋಗ ಬಂದಾಗ ನಳತಕ್ಕಂಥದ್ದು ನಮ್ಮ ಮಾನವ ಕುಲ. ಮಾನವ ಕುಲ ಒಳ್ಳೆಯದಾಗಿರಬೇಕು, ಮನುಷ್ಯ ಒಳ್ಳೆಯದಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದಾಗ ನಮಗೆ ಯೋಗ, ಮಂತ್ರಪಠನೆ, ಇನ್ನೊಬ್ಬರ ಮೇಲೆ ಅಸೂಯೆ ಪಡ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ತಕ್ಕಂಥದ್ದು ಇವೆಲ್ಲ ತಪ್ಪು. ಹೆಚ್ಚು ದ್ವೇಷ ಮಾಡಿದ್ರೆ ನಮ್ಮ ಬಾಡಿ ಸೆಲ್ಸು ಅದೇ ಥರ ದ್ವೇಷ ಆಗ್ಬಿಡುತ್ತೆ. ಒಳಗಡೆ ಎಲ್ಲ ಬಾಡಿ ಪೂರ್ತಿ ದ್ವೇಷ ಬಂದ್ಬಿಡುತ್ತೆ. ಸೆಲ್ಸ್ ಎಲ್ಲ ದ್ವೇಷದಲ್ಲಿರುತ್ತೆ. ಆ ದ್ವೇಷ ಬಂದಾಗ ಕಾಯಿಲೆಗಳು ಅವ್ರಿಗೆ ಬಂದ್ಬಿಡುತ್ತೆ. ಡೆಫಿನೆಟ್ಲಿ ಮುಖದಲ್ಲಿ ಗೊತ್ತಾಗುತ್ತೆ ಕಾಂತಿ, ಇವರು ದ್ವೇಷಸ್ತರ ಇಲ್ವಾ, ಮುಖದಲ್ಲಿ ಗೊತ್ತಾಗುತ್ತೆ. ಆ ಕಣ್ಣುಗಳು ಮುಖದಲ್ಲಿ ಗೊತ್ತಾಗುತ್ತೆ. ವಾಟ್ ಈಸ್ ಇಟ್ ಸಾತ್ವಿಕ್. ಅದು ಬರೋದು ಹೇಗೆ? ವಿ ಹ್ಯಾವ್ ಟು ಡೆವಲಪ್ ಸಮ್ ಕ್ವಾಲಿಟೀಸ್. ಈಗ ಎಷ್ಟೋ ಜನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೋಗ್ತಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೋದಾಗ ಏನು ಹೇಳ್ತಾರೆ? ಇನ್ನರ್ ಸ್ಟ್ರೆಂತ್ನೇ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಎವ್ರಿಬಡಿ ವಿಲ್ ಟೆಲ್ ಗೆಟ್ ಇನ್ ಸೈಡ್ ದಿ ಇನ್ನರ್ ಇಂಜಿನಿಯರಿಂಗ್, ಇನ್ನರ್ ಕೋರ್. ಒಳಗಡೆ ಇರ್ತಕ್ಕಂಥ ನಿಮ್ಮ ಮಷಿನ್ಗಳನ್ನ ಸರಿ ಮಾಡ್ಕೋಬೇಕು. ಮೈಂಡ್, ಬಾಡಿ, ಸೋಲ್, ಅದಕ್ಕೂ ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಗ್ತಾರೆ. ನಮ್ಮ ಋಷಿಮುನಿಗಳು ಡೈಲಿ ಮನೇಲೇ ಮಾಡ್ಕೊಳ್ಳಿ, ಖರ್ಚು ಮಾಡ್ಕೋಬೇಡಿ ಅಂತ ಸಿಂಪಲ್ ಆಗಿ ಹೇಳಿದ್ದಾರೆ. ಏಕಾದಶಿ ದಿವಸ ಉಪವಾಸ ಮಾಡಿ, ಗ್ರಹಣ ಟೈಮಲ್ಲಿ ಉಪವಾಸ ಮಾಡಿ, ಮಂತ್ರ ಹೇಳ್ಕೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ. ಮೈಂಡ್, ಬಾಡಿ, ಸೋಲ್ ಸ್ಟ್ರಾಂಗ್ ಇದ್ರೆ ಯು ವಿಲ್ ನಾಟ್ ವರಿ ಅಬೌಟ್ ಇಟ್. ಅದು ಬಿಟ್ಬಿಟ್ಟು ಗ್ರಹಣ ಕಾಲದಲ್ಲಿ ತಿಂದರೆ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಏನಾಗ್ಬಿಡುತ್ತೆ, ಏನೂ ಆಗಲ್ಲ. ನಾಳೆ ಬೆಳಿಗ್ಗೆ ಮೋಷನ್ ಕ್ಲೀನಾಗಿ ಹೋಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರು ವಿಚಾರವಾದಿಗಳು ಬಂದು ನಮ್ಮ ಹತ್ರ ಮಾತಾಡಿ, ಬೇಕಾದ್ರೆ ಐ ಕ್ಯಾನ್ ಡಿಬೇಟ್ ಎನಿವೇರ್. ಯಾಕಂದರೆ ಆಲ್ವೇಸ್ ಥಿಂಕ್ ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡೋಣ. ಏನು ಜಾಸ್ತಿ ಏನು ಓದಬೇಕಾಗಿದೆ ಏನಿಲ್ಲ. ನಮ್ಮ ಪುರಾಣಗಳು ಮತ್ತು ವೇದಗಳು ಹೆಚ್ಚಾಗಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಕಾಮನ್ ಮ್ಯಾನು ಅರ್ಥ ಮಾಡ್ಕೋಬೋದು, ಸಾಮಾನ್ಯ ಮನುಷ್ಯನೂ ಅರ್ಥ ಮಾಡ್ಕೋಬೋದು. ಇವತ್ತು ಎಲ್ಲವೂ ಕೂಡ ಅದು ಬರದೇ ಇರೋವರೆಗೂ ನಮಗೆ ಚೆನ್ನಾಗಿರ್ತೀವಿ. ಬಂದಾದ್ಮೇಲೆ ಅಯ್ಯೋ ನನಗೆ ಇಮ್ಯುನಿಟಿ ಇಲ್ವಾ ಅಂತ ಇವತ್ತು ಗೊತ್ತಾಯ್ತು. ನನಗೇನು ಪವರ್ ಇಲ್ಲ, ಶಕ್ತಿ ಇಲ್ಲ, ಏನು ಈ ಥರ ಅಟ್ಯಾಕ್ ಆಗ್ತಾ ಇದೆ. ಕೊರೋನಾ ಅಟ್ಯಾಕ್ ಮಾಡಿ ನಮಗೆ ಹೇಳಬೇಕು ಅಂತ ಏನಿಲ್ಲ. ಅದು ಎಲ್ಲ ವಿಚಾರದಲ್ಲೂ ಬರುತ್ತೆ. ನಾನು ಕೊರೋನಾ ಬಗ್ಗೆನೇ ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮ ಡಯಾಬಿಟೀಸ್ ಇರ್ಬೋದು, ಬಿ ಪಿ ಇರ್ಬೋದು. ಬಿ ಪಿ ಕಂಟ್ರೋಲ್ ಬರೋದು ಹೇಗೆ? ಯು ಸ್ಟಾರ್ಟ್ ಮೆಡಿಟೇಟಿಂಗ್ ಅಂತಾರೆ. ಬಿ ಪಿನ ಹೆಂಗೆ ಸರ್ ಕಂಟ್ರೋಲ್ ಮಾಡೋದು? ಬಿ ಪಿ ಜಾಸ್ತಿ ಆಗ್ತಾ ಇದೆ ಅಂದರೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಒಂದೇ ಮಾತು, ಬಿ ಪಿ ಅಂದರೆ ಏನು? ಟೆನ್ಷನ್. ತಲೆಗೆ ಹೋಗ್ತಾ ಇದೆ, ಯಾವಾಗ ತಲೆ ಪಟ್ಟ ಅನ್ನೋತೋ ಗೊತ್ತಿಲ್ಲ. ಪ್ಯಾರಾಲಿಸಿಸ್ ಹೋದ್ರೆ ಒಂದೇ ಸತಿ ಹೋದ್ರೆ ಒಳ್ಳೇದ್ರಿ ನನ್ನ ಪ್ರಕಾರ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದ್ರು ಇದ್ದರೆ ಹೋಗ್ಬಿಡ್ಬೇಕು.
ಅದೇನೋ ಅರ್ಧಂಬರ್ಧ ಆಗಿ ಇದ್ರೆ ಪ್ರೀತಿಗೆ ಒಂದು ದಿವಸ ನೋಡ್ಕೋತಾರೆ, ಒಂದು ವಾರ ನೋಡ್ಕೋತಾರೆ, ಒಂದು ತಿಂಗಳು ನೋಡ್ಕೋತಾರೆ, 2ನೇ ತಿಂಗಳಿಂದ ಹಿಂಗೆ ತಲೆ ಚಚ್ಕೋತಾರೆ. ನೀವು ಕೋಟಿ ದುಡ್ಡು ಮಾಡಿಟ್ರಿ, ಅರ್ಥ ಮಾಡ್ಕೊಳ್ಳಿ, ನೀವು ಕೋಟಿ ದುಡ್ಡು ಮಾಡಿಟ್ಟಿದ್ರು ನೀವು ಕುತ್ಕೊಂಡು ನರಳಿ ಎದೊಳಕ್ಕಾಗಲ್ಲ. 2ಕ್ಕೆ 1ಕ್ಕೆ ಹೋಗ್ಬೇಕಾದ್ರೆ ಇನ್ನೊಬ್ರು ಸಹಾಯ ಬೇಕು ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ. ಈ ಲಕ್ವ ಹೊಡಿಯೋದು, ಪಾರ್ಶ್ವವಾಯು ಹೊಡಿಯೋದು, ಅದೆಲ್ಲ ಬ್ರೈನಲ್ಲಿ ಇರ್ತಕ್ಕಂಥ ಇದೆಲ್ಲ ಲಾಂಗ್ ಟರ್ಮಲ್ಲಿ ಆಗಬಾರ್ದು, ಯಾವುದೇ ಮನುಷ್ಯನಿಗೆ ಆಗಬಾರ್ದು ಅಂತ ಹೇಳಿ ಇದನ್ನ ನಾವು ಫಸ್ಟಿಂದನೂ ನಾವು ಈ ಥರದ್ದೆಲ್ಲ ಗ್ರಹಣ ಕಾಲದಲ್ಲಿ ಮಂತ್ರಗಳು ಪಠನೆಗಳೆಲ್ಲ ಮಾಡಿದಾಗ ಆ ಥರ ವೈಬ್ರೇಷನ್ ಜಾಸ್ತಿ ಆದಾಗ ಬ್ಲಡ್ ತಿನ್ನಾಗುತ್ತೆ, ಬಾಡಿಲಿ ಬೇಗ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ. ಈಗ ಸಮುದ್ರದಲ್ಲಿ ಅಲೆಗಳೇ ಇದ್ದಾಗ ಆ ವೈಬ್ರೇಷನ್ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಏನು ಕಮ್ಮಿ ಇರುತ್ತಾ, ಆರಾಮಾಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ. ಆ ಸರ್ಕ್ಯುಲೇಷನ್ ಟೈಮಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ರೆ ಇಟ್ ವರ್ಕ್ಸ್ ವಂಡರ್ಸ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾಕಂದರೆ ಒಂದು ಅಲೈನ್ಮೆಂಟ್ ಇರುತ್ತೆ. ನಾವು ಸೂರ್ಯ ಚಂದ್ರ ಮತ್ತು ಭೂಮಿ ಇಲ್ಲದೆ ಬಾಳಕ್ಕಾಗಲ್ಲ. ಮತ್ತು ಅವ್ರು ಇಲ್ಲದೆ ಬಾಳಕ್ಕಾಗಲ್ಲ ಅಂದರೆ ಅವ್ರದ್ದು ಎಫೆಕ್ಟ್ಸ್ ನಮಗೆ ಹೆಲ್ಪ್ ಆಗಲ್ವಾ? ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಇಲ್ಲದೆ ನಮಗೆ ಬೆಳೆ ಎಲ್ಲ ಬೆಳೆಯೋಕ್ಕಾಗತ್ತಾ? ನಮಗೆ ಗಿಡ ಬೆಳೆಯುತ್ತಾ ಸೂರ್ಯ ಇಲ್ಲದೆ? ಮತ್ತು ಸೂರ್ಯನ ಎಫೆಕ್ಟು ಗಿಡದ ಮೇಲಿದೆ. ಫೋಟೋಸಿಂಥಸಿಸ್ ಆಗಬೇಕು ಅಂತ ಸೈನ್ಸಲ್ಲಿ ಹೇಳ್ತೀರಿ ನೀವು. ಗ್ರೀನ್ ಲೀವ್ಸ್ ಹೇಗೆ ಅದು ಆಹಾರವನ್ನು ಇದು ಮಾಡುತ್ತೆ ಅಂದರೆ ವಿತೌಟ್ ಲೈಟ್ ಇಟ್ ಡಸಂಟ್ ಫೋಟೋಸಿಂಥಸಿಸ್ ಆಗಲ್ಲ. ಕ್ಲೋರೋಫಿಲ್ ಅದು ಯಾವುದೋ ಇರ್ತಾವಲ್ಲ ಅದರಲ್ಲೇ ಏನೋ ಹೇಳ್ತಾರೆ ಸೈನ್ಸಲ್ಲಿ, ಅದೆಲ್ಲ ಇರ್ತಾವರ್ತ. ಅದೆಲ್ಲ ಹೆಂಗಾಗುತ್ತೆ? ಸೂರ್ಯನಿಂದನೇ ಆಗೋದು. ಸೊ ಸನ್ನಿಂದ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ? ಯಾವುದೇ ಬೆಳೆ ಬೆಳಿಬೇಕು ಅಂದರೆ ಸೂರ್ಯ ಇಲ್ಲ ಅಂದರೆ ಬೆಳೆಯಲ್ಲ, ಇದನ್ನು ತಿಳ್ಕೊಳ್ಳಿ. ಸೊ ಸೂರ್ಯನ ಎಫೆಕ್ಟು ಧಾನ್ಯದ ಮೇಲೆ ಬಿದ್ದಿದೆ. ಆ ಧಾನ್ಯವನ್ನು ನಾವು ತಿಂತೀವಿ ಅಂದರೆ ಇಂಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ದಿ ಸೋರ್ಸ್ ಆಫ್ ದಿ ಸನ್ ಅಲ್ವಾ? ದೆನ್ ವೈ ಆರ್ ವಿ ನಾಟ್ ಪ್ರೇಯಿಂಗ್ ಟು ದಿ ಸನ್? ವೈ ಆರ್ ವಿ ನಾಟ್ ಪ್ರೇಯಿಂಗ್ ಟು ದಿ ಸನ್? ಸೊ ದೆರ್ ಈಸ್ ಎ ಎಫೆಕ್ಟ್ ಆನ್ ದಿ ಸನ್. ಅದಕ್ಕೆ ನಾವು ಪ್ರತಿಯೊಂದನ್ನು ಕೂಡ ನಾವು ನಮಸ್ಕರಿಸ್ತೀವಿ. ಸೂರ್ಯನ ನಮಸ್ಕರಿಸೋದು, ಧಾನ್ಯಗಳನ್ನ ನಮಸ್ಕರಿಸೋದು. ಯಾಕಂದರೆ ಆ ಸೂರ್ಯನ ಅಂಶ ಧಾನ್ಯಗಳ ಮೇಲೆ ಬಿದ್ದಿದೆ. ಬಿಸಿಲಿಲ್ಲದೆ ಖಂಡಿತ ನೀರು ಬಿಸಿಲು ಎಲ್ಲ ಪಂಚಭೂತಗಳೆಲ್ಲ ಪೂರ್ತಿ ಇರಬೇಕು ಕರೆಕ್ಟಾಗಿ. ಒಂದು ಗಿಡ ಬೆಳಿಬೇಕು, ಅದರಲ್ಲಿ ವಿಶೇಷವಾಗಿ ಲೈಟ್ ಆ್ಯಂಡ್ ಹೀಟ್ ಇರಲೇಬೇಕು. ಇಷ್ಟೆಲ್ಲ ಇದ್ದ ಮೇಲೆ ಬೆಳೀತಕ್ಕಂಥದ್ದು, ಇದನ್ನು ತಲೆಯಲ್ಲಿ ಇಟ್ಕೋಬೇಕು ನಾವು. ಸೊ ದೇರ್ ಈಸ್ ಎ ಎಫೆಕ್ಟ್ ಫ್ರಮ್ ದಿ ಸನ್. ಮೂನ್ ಇರೋದ್ರಿಂದನೇ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ. ಮೂನ್ದು ಅಟ್ರಾಕ್ಷನ್ ಒಂದು ಕಡೆ ಕ್ಲೌಡ್ ಫಾರ್ಮ್ ಆಗುತ್ತೆ. ದೆರ್ ಈಸ್ ವೇವ್. ಸ್ಟ್ಯಾಂಡ್ ಸ್ಟಿಲ್ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಸ್ವಲ್ಪ ಶೇಕ್ ಮಾಡಿಸ್ಕೊಳ್ಳುತ್ತೆ. ಎವಾಪ್ರೇಷನ್ ಆಗಬೇಕಲ್ವಾ? ಎವಾಪ್ರೇಷನ್ ಆಗೋದು ಹೇಗೆ? ಭೂಮಿ ಸುತ್ತೋದ್ರಿಂದ ಅದು ಪಾತ್ರೆಯಲ್ಲಿ ನಾವು ಹಿಂಗೆ ಅಲ್ಲಾಡಿಸ್ತಾ ಇರ್ತೀವಿ. ಅದ್ರ ಮೇಲೆ ಮೇಲ್ಗಡೆ ಇರತಕ್ಕಂಥ ಚಂದ್ರನ್ ಫೋರ್ಸು ಇಲ್ಲದ್ರೆ ಸೈಂಟಿಫಿಕ್ ಆಗಿ ಹೇಳಬೇಕು. ಹುಣ್ಣಿಮೆ ದಿವಸ ಯಾಕೆ ಅಲೆಗಳು ಜಾಸ್ತಿ ಅಂತ ಸೈಂಟಿಫಿಕ್ ಆಗಿ ಹೇಳಿ. ಸೊ ಇಫ್ ಯು ಟೆಲ್ ಎಸ್ ದೆರ್ ಇಸ್ ಎ ಎಫೆಕ್ಟ್ ಫ್ರಮ್ ದಿ ಮೂನ್ ಆಲ್ಸೋ ಆನ್ ದಿ ಅರ್ತ್ ಮೇಲೆ ಬರೀ ನೀರಿಗೆ ಮಾತ್ರ ಆಗುತ್ತೆ. ನಾನೇನು ಭೂಮಿಯಿಂದ ದೂರ ಇದ್ದೀನ? ನಾನು ಭೂಮಿ ಪಾರ್ಟ್ ಆಫ್ ದಿ ಭೂಮಿನೇ ಇವಾಗ ಸದ್ಯಕ್ಕೆ ಇರೋರ್ಗು. ದೇರ್ ಇಸ್ ಆಲ್ಸೋ ಇಂಪ್ಯಾಕ್ಟ್ ಆನ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದಿ ಅನಿಮಲ್ಸ್. ಅಂಥ ಸಮುದ್ರನೇ ಅಲೆಗಳೇ ಜಾಸ್ತಿ ಮಾಡ್ತಕ್ಕಂಥದ್ದು. ನಮ್ಮೊಳಗಿರ್ತಕ್ಕಂಥ ಅಲೆಗಳು ಜಾಸ್ತಿ ಆಗುತ್ತೆ, ಮಾನಸಿಕ ಅಲೆ, ದೈಹಿಕ ಅಲೆ, ರಕ್ತ ಎಲ್ಲ. ಸೊ ಇಂಥ ಸಮಯನ ನಾವು ಭಾಳ ಪವರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಜ್ಯೋತಿಷ್ಯ ನಮ್ಮ ಶಾಸ್ತ್ರ ದಯಮಾಡಿ ಹೇಳ್ತೀನಿ, ವೈಜ್ಞಾನಿಕ ನಿಲುಗಟ್ಟಲ್ಲಿ ತಗೊಂಡೋಗೋಣ. ಈ ಕೆಲವರು ಅಲ್ಪರು ಮಾತ್ರ ಇದನ್ನು ಭಂಗ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ವಿಚಾರಗಳನ್ನ ಅಲ್ಪರು ಭಂಗ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದನ್ನು ಅವರೇ ಕೂತು ಯಾರ್ಯಾರು ಈ ಥರ ಎಲ್ಲ ಹೊಡೆದಾಡಿದ್ದಾರೆ ಹಂಗೆ ಅದೇನಾಗ್ಬಿಡ್ತೀವಿ ಆಗುತ್ತೋ ಸ್ವಲ್ಪ ನೀವೇ ಒಬ್ಬರೇ ಕೂತ್ಕೊಂಡು ಆಲೋಚನೆ ಮಾಡಿ. ಯಾಕೆ ಗ್ರಹಣ ಕಾಲದಲ್ಲಿ ಈ ಏರಿಳಿತಗಳಾಗುತ್ತೆ ಸಮುದ್ರದಲ್ಲಿ? ನಾವಂಥ ಸಮಯದಲ್ಲಿ ನಾವು ಸ್ವಲ್ಪ ಬಾಡಿನ ಸ್ವಲ್ಪ ಚೆನ್ನಾಗಿಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ನು ಮತ್ತು ಬರ್ತಕ್ಕಂಥ ಸಮಯದಲ್ಲಿ ಆ ಒಂದು ವಿಚಾರದಲ್ಲಿ ಹೆಚ್ಚು ಧ್ಯಾನ ಮಾಡ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋದೇ ಇಂಪಾರ್ಟೆಂಟ್. ಇಷ್ಟೇ. ಉಪವಾಸ ಮಾಡಿದ್ರು ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಫಾಸ್ಟಿಂಗ್ ಹೆಲ್ಪ್ಸ್. ಸೊ ಇದರಲ್ಲಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಈಟ್ ಹೆವಿ ಅಂತ ಹೇಳಲ್ಲ, ಈಟ್ ಲೈಟ್ ಅಂತಾರೆ. ಲೈಟಾಗಿ ಈಟ್ ಆಗಿ ಅಂತ ಹೇಳ್ತಾರೆ. ಇನ್ನೊಂದೇನು ಅಂದರೆ ಡಯಾಬಿಟಿಸ್ ಬಂದವ್ರಿಗೂ ಅವಾಗ ತಿಂತಾ ಇರಬೇಕು ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ. ನೀವು ಉಪವಾಸ ಮಾಡಿ ಚೆನ್ನಾಗಿರ್ತೀರ, ಏನೂ ಆಗಲ್ಲ. ನೆಮ್ಮದಿಯಿಂದ ಇರಿ, ದ್ವೇಷಿಸಬೇಡಿ ಯಾರನ್ನು. ಡೆಫಿನೆಟ್ಲಿ ನೆಮ್ಮದಿಯಿಂದ ಇರಿ. ಸೊ ಈ ಗ್ರಹಣ ಕಾಲದಲ್ಲಿ ಈ ಒಂದು ತ್ರಯಂಬಕ ಮಂತ್ರ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಆ ಸ್ಕ್ರೀನಲ್ಲಿ ಒಂದು ಹಾಕ್ತೀನಿ. ಈ ತ್ರಯಂಬಕ ಮಂತ್ರ ಆರೋಗ್ಯವಾಗಿರೋಕ್ಕೆ, ಓಕೆ, ಈ ರೋಗ ನಿರೋಧಕ ಶಕ್ತಿ ಒಂದು ಸ್ಕ್ರೀನಲ್ಲಿ ಹಾಕ್ತೀವಿ. ಅದನ್ನು ಸ್ವಲ್ಪ ಇವಾಗ 2 ಗಂಟೆಯಿಂದ ಒಂದು 7:30ವರೆಗೂ ಪಠನೆ ಮಾಡ್ತಾ ಇರಿ. ಏನಾಗಲ್ಲ. ತಿನ್ಕೊಂಡೇ ಪಠನೆ ಮಾಡಿ, ಏನಾಗಲ್ಲ, ಪರವಾಗಿಲ್ಲ. ನೀವು ತಿನ್ನಬೇಕು ಅಂದರೆ ತಿನ್ನಿ, ಅದೆಲ್ಲ ಏನಿಲ್ಲ. ಬಟ್ ತಿಂದೇ ಹೋದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಈಗ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಕರಗಿಸೋದು ಹೆಂಗಪ್ಪ?
ಎಲ್ಲರೂ ಹೇಳಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾರ್ಥ ಮೃತ್ಯೋರ್ಮುಕ್ಷಿಯ ಮಾಮೃತಾತ್. ಸೊ ನಮ್ಮ ಕೊಬ್ಬು ಕರಗಬೇಕು ಅಂದರೆ ನಾವೇನು ಮಾಡಬೇಕು, ಸ್ವಲ್ಪ ಉಪವಾಸ ಬಿಡಬೇಕು. ಎಕ್ಸಸೈಸ್ ಮಾಡ್ತಾ ಇರೋರಿಗೆ ಕೊಬ್ಬು ಕರಗುತ್ತೆ. ಬಟ್ ಆದರೆ ನ್ಯಾಚುರಲ್ ಆಗಿ ಕುತ್ಕೊಂಡಿರ್ತೀವಿ, ಎಕ್ಸಸೈಸ್ ಮಾಡಲ್ಲ, ಟೈರ್ಗಳೆಲ್ಲ ಬಂದಿರುತ್ತೆ ಸೈಡಲ್ಲಿ, ಟೈರ್ಗಳೆಲ್ಲ ಕಮ್ಮಿ ಆಗಬೇಕಲ್ವಾ. ತುಂಬ ಜನಕ್ಕೆ ಟೈರ್ ಕಮ್ಮಿ ಆಗಬೇಕು, ಚೆನ್ನಾಗಿ ತಿನ್ನಬೇಕು, ಸಣ್ಣ ಸ್ಲಿಮ್ ಆಗಿರ್ಬೇಕು. ಅದು ಸ್ವಲ್ಪ ಸಾಧ್ಯ ಇಲ್ಲ ಒಂದ್ಸತಿ. ಸರ್ ನನ್ನ ಕೆಲಸ ಎಕ್ಸಸೈಸ್ ಮಾಡಲ್ಲ ಸರ್, ನನಗೆ ಅದು ಸೊ ಎಕ್ಸ್ಟ್ರಾ ಫ್ಯಾಟು ಎಕ್ಸ್ಟ್ರಾ ಸ್ಟೋರೇಜಲ್ಲಿ ಇದ್ದರೆ ಮಷಿನ್ ಜಾಸ್ತಿ ವರ್ಕ್ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಸೊ ದಿಸ್ ಈಸ್ ಹೌ ದಿ ಸೈನ್ಸ್ ಬಿಹೈಂಡ್ ಇಟ್. ಅಷ್ಟೇ, ವೆರಿ ಸಿಂಪಲ್ ಸೈನ್ಸ್, ಅಂಥದ್ದೇನಿಲ್ಲ. ಸೊ ಒಂದು ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಇದೇ ಶುಕ್ರವಾರ ಅಗ್ನಿಹೋತ್ರದ ತರಗತಿಗಳಿರುತ್ತೆ. ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳಿ. ಈ ಆಲ್ಕೋಹಾಲ್ ಮತ್ತು ಡ್ರಗ್ಸಿಂದ ಡಿಅಡಿಕ್ಷನ್ ಮಾಡೋಕ್ಕೂ ಪ್ರತಿ ದಿವಸ ಅಗ್ನಿಹೋತ್ರ ಮಾಡಿದ್ರೆ ವಿಶೇಷವಾಗಿ ಅವರು ಅದರ ಒಂದು ಶಕ್ತಿಯಿಂದ ಡಿಅಡಿಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಭಾಳಷ್ಟಿದೆ ಹೇಳಿದ್ದಾರೆ ನಮ್ಮ ಕೆಲವು ವಿಚಾರವಾದಿಗಳು ಈ ಅಗ್ನಿಹೋತ್ರದ ವಿಚಾರದಲ್ಲಿ. ಹಾಗೆ ಒಂದು ಸಣ್ಣ ವಿಡಿಯೋ ಏನೇನು ಬೆನಿಫಿಟ್ಸ್ ಇದೆ ಅಂತ ಒಂದು ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಓಕೆ, ರಿಜಿಸ್ಟರ್ ಮಾಡ್ಕೊಳ್ಳಿ, ಡೋಂಟ್ ವರಿ. ಓಕೆ, ಎಲ್ಲ ಡೀಟೇಲ್ಸ್ ಏನಾದ್ರು ಕ್ವಶನ್ಸ್ ಏನೋ ಇದ್ದರೆ ನಮ್ಮ ಆಫೀಸ್ ನಂಬರ್ಗೆ ಕರೆ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಅಗ್ನಿಹೋತ್ರ ವಿತ್ ಯಾವ ಥರ ನಿಮಗೆ ಮ್ಯಾರೇಜ್ ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ಪ್ರಾಬ್ಲಮ್ ಇದ್ದರೆ, ವೆಲ್ತ್ ಪ್ರಾಬ್ಲಮ್ ಇದ್ದರೆ ಯಾವ ಥರ ಮಾಡಬೇಕು. ಅಗ್ನಿಹೋತ್ರ ಸುಮ್ಮನೆ ಹೇಳ್ಕೊಡಲ್ಲ, ವಿತ್ ಯುವರ್ ಲಗ್ನ ಸ್ಪೆಸಿಫಿಕ್ ಆಗಿ ಹೇಳ್ಕೊಡ್ತೀನಿ. ನಿಮ್ಮ ಲಗ್ನಕ್ಕೆ ಯಾವ ರೀತಿ ಸಮಿತ್ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು, ಬರೀ ಬೆರಣಿಮ್ ಯೂಸ್ ಮಾಡಿ ಅಗ್ನಿಹೋತ್ರ ಇಲ್ಲ. ಮೈನ್ ಇಸ್ ಕಂಪ್ಲೀಟ್ಲಿ ರೆಸ್ಪೆಕ್ಟಿವ್ ಅಸೆಂಡೆಂಟ್ ಓರಿಯೆಂಟೆಡ್. ಗೊತ್ತಿಲ್ವಾ, ರಾಶಿ ಪ್ರಕಾರ ಮಾಡ್ಕೊಳ್ಬೋದು, ಇದರ ಹೆಸರು ಮೇಲೆ ಮಾಡ್ಕೋಬಹುದು. ಅದನ್ನು ಕೂಡ ಹೇಳ್ತೀನಿ. ಇದರಲ್ಲಿ ರುದ್ರಾಕ್ಷಿ ಥೆರಪಿನೂ ಆ್ಯಡ್ ಮಾಡಿದ್ದೀನಿ. ಯಾವ ರುದ್ರಾಕ್ಷಿ ಕಾಂಬಿನೇಷನ್ ಥೆರಪಿನೂ ಈಗ ಆ್ಯಡ್ ಮಾಡಿದ್ದೀನಿ. ಸೊ ರುದ್ರಾಕ್ಷಿ ಥೆರಪಿಯಿಂದ ಯಾವಾಗ ಮಾಡ್ಕೋಬೇಕು, ನೀರಲ್ಲಿ ಹಾಕಿ ಯಾವ ಥರ ಎನರ್ಜೈಸ್ ಮಾಡ್ಕೋಬೇಕು, ಆ ಕ್ಲಾಸಸ್ಸು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಡೋಂಟ್ ವರಿ. ಓಕೆ, ಈಗ ಕರೆ ತಗೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ ರುಚಿ. ಹೇಳಿ. ನನ್ನ ಮಗಳ ಬಗ್ಗೆ ಮಾತಾಡಬೇಕಿತ್ತು. ಹೇಳಿ. ಅವಳ ಡೇಟ್ ಆಫ್ ಬರ್ತ್ ಹೇಳಿ. 11/4/2003. 11/4/2003. 2003. ಓಕೆ, ಸಮಯ 2:10 ಮಧ್ಯಾಹ್ನ. ಹುಟ್ಟಿದೂರು ಬೆಂಗಳೂರು.
ಏನು ಕೇಳಬೇಕಾಯ್ತಮ್ಮ? ಅದೇ ಸೆಕೆಂಡ್ PUC ಈಗ ಇದು PCMB ತಗೊಂಡಿದ್ದಾಳೆ. ಓಕೆ, ಮುಂದೆ ಏನ್ ತಗೊಂಡ್ರೆ ಅವಳು ಕನ್ಫ್ಯೂಸ್ ಇದ್ದಾಳೆ. ಓಕೆ, ಯಾವ ತಗೊಳ್ಳಿ ಏನ್ ಓದ್ಲಿ. ಏನೇನು ಆಪ್ಷನ್ಸ್ ಅವ್ರ ತಲೆಯಲ್ಲಿರೋದು? ಅವಳಲ್ಲಿ BNYS ಇದೆ, BSAG ಇದೆ. ಓಕೆ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ. ಹೌದು ಗುರುಜಿ. ಚೆನ್ನಾಗಿದೆ ಜಾತಕ. ಲಗ್ನದಲ್ಲೇ ಗಜಕೇಸರಿ ಯೋಗ ಇವೆರಡೂ ಒಟ್ಟಿಗೆ ಇದ್ರೆ, ಈ ಲಗ್ನದಲ್ಲಿ ಗುರು ಮತ್ತೆ ಚಂದ್ರ ಒಟ್ಟಿಗೆ ಇದ್ರೆ ಗಜಕೇಸರಿ ಯೋಗ ಇರುತ್ತೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಲಗ್ನಾಧಿಪತಿ ಲಗ್ನದಲ್ಲಿದೆ, ನವಮಾಧಿಪತಿ ಲಗ್ನದಲ್ಲಿದೆ. ಸಾಕಷ್ಟು ಗ್ರಹಗಳು ಇಂಡಿವಿಜುವಲ್ ಆಗಿದ್ದಷ್ಟು ಬಹಳ ಒಳ್ಳೆಯದು. ಯಾವಾಗಲೂ ಈ ಥರ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು ಬ್ಯೂಟಿಫುಲ್ ಲೈಫ್ ಅವ್ರದ್ದು. ಯಾಕಂದ್ರೆ ಎಷ್ಟು ಗ್ರಹ ಕ್ಲೀನಾಗಿ ಅದು ಹೋಗಿದೆ ಅಲ್ಲಿ. ಸೊ ಡೋಂಟ್ ವರಿ, ಆ ಗ್ರಹ ಅಲ್ಲಿದೆ, ಈ ಗ್ರಹ ಇಲ್ಲಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 9th ಹೌಸ್ ಅಲ್ಲಿ ಸನ್ ವೆರಿ ಗುಡ್, 10th ಹೌಸ್ ಅಲ್ಲಿ ಮರ್ಕ್ಯುರಿ ವೆರಿ ಗುಡ್, 11th ಹೌಸ್ ರಾಹು ಎಕ್ಸಲೆಂಟ್. ಇವೆರಡೂ ಕಾಂಬಿನೇಷನ್ಸ್ ವೆರಿ ಎಕ್ಸಲೆಂಟ್ ಕಾಂಬಿನೇಷನ್ ಇದು. ಸ್ಯಾಟರ್ನ್ 12th ಈಸ್ ಆಲ್ಸೋ ಎಕ್ಸಲೆಂಟ್. ಯಾಕಂದ್ರೆ 12ನೇ ಮನೆಯಲ್ಲಿ ಶನಿ ಬಂದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಆದರೆ ಕಾಂಬಿನೇಷನ್ಸ್ ನೋಡೋಣ ಯಾವ ಥರ ಬರ್ತಾ ಇರುತ್ತೆ ಅಂತ. ಓಕೆ, ರಿಸರ್ಚ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿದೆ, ರಿಸರ್ಚ್ ಮಾಡ್ಬೋದು. 8th ಹೌಸ್ ಜಾಸ್ತಿ ಇದೆ. ಸೊ ಬುಧನ ದಶ ನಡೀತಾ ಇದೆ ಈಗ. ಬುಧನ ದಶದಲ್ಲಿ 2024 ಬುಧ ಮತ್ತೆ ನೆಕ್ಸ್ಟ್ ಕೇತು ಕಾಂಬಿನೇಷನ್ ನೋಡೋಣ. ಬುಧನ ಕಾಂಬಿನೇಷನ್ ಅಲ್ಲಿ 8 ಕಾಂಬಿನೇಷನ್ ಬಂದಿರೋದ್ರಿಂದ, ಮತ್ತೆ 4, 8, 9 ಕಾಂಬಿನೇಷನ್ ಬಂದಿರೋದ್ರಿಂದ ಸೈನ್ಸು ಮತ್ತೆ ಅಗ್ರಿಕಲ್ಚರ್ ಚೆನ್ನಾಗುತ್ತೆ. 4 ಕಾಂಬಿನೇಷನ್, 8 ಕಾಂಬಿನೇಷನ್, 11 ಕಾಂಬಿನೇಷನ್ ಅಗ್ರಿಕಲ್ಚರ್ ಸೈಡು. ಮತ್ತೆ ಇನ್ನೊಂದು ಯಾವ್ದಮ್ಮ ಆಪ್ಷನ್ ಇದ್ದಿದ್ದು, ಯಾವ್ದೋ ಕೇಳಿದ್ರಿ? ಆಯುರ್ವೇದಿಕ್ 8. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೇತು 11 ಮತ್ತೆ 4. ನನ್ನ ಸಜೆಷನ್ ಆಯುರ್ವೇದಿಕ್ ಹೋಗೋದೇ ಒಳ್ಳೇದು. ಮುಂದೆ ಕೇತು ಮತ್ತೆ ಶುಕ್ರನ ಕಾಂಬಿನೇಷನ್ ನೋಡಿದಾಗ ಅವರು ಟೀಚಿಂಗ್ ಲೈನಲ್ಲೂ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾವಾಗಲೇ ಆಗಲಿ 8 ಮತ್ತೆ ಮುಂದೆ ಬರ್ತಕ್ಕಂಥ ಶುಕ್ರದಶ ಮತ್ತೆ ಇಲ್ಲಿ 4 ಈ ಮೂರು ನಾನು ಲಿಂಕ್ ಮಾಡಿದಾಗ ಮೆಜಾರಿಟಿಲಿ ಲೈನ್ 2 ಲೈನ್ 3 ನಾವು ಲಿಂಕ್ ಮಾಡಬೇಕು. ನಾವು ಅದೆಲ್ಲ ಹೇಳ್ಕೊಡ್ತೀನಿ. 8 ಮತ್ತೆ 12 ಯೋಗ, ಆರೋಗ್ಯ ಮತ್ತೆ ಆಯುರ್ವೇದ ಈ ವಿಚಾರದಲ್ಲಿ ಎಕ್ಸಲೆಂಟ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ನಥಿಂಗ್ ಟು ವರಿ. ಸೊ ಎಜುಕೇಷನ್ ಫೀಲ್ಡಲ್ಲಿ ಇವಾಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ದಶಾ ನೋಡೋಣ, ದಶದ ಕಾಂಬಿನೇಷನ್ ನೋಡೋಣ. ಸೊ ಇಲ್ಲಿ ಹೆಚ್ಚಾಗಿ ಅವ್ರಿಗೆ ಟೆಕ್ನಿಕಲ್ ಮತ್ತೆ ಸರ್ಜನ್ಸು ಓಕೆ, ಅದಾದಮೇಲೆ ಪಬ್ಲಿಷರು ಓಕೆ, ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟು ಬರ್ತಾ ಇದೆ, ಸರ್ಜನ್ಸು ಇಲ್ಲಿ ಬರ್ತಾ ಇದೆ ಮೇಜರ್ ಫೀಲ್ಡಲ್ಲಿ, ರಿಸರ್ಚ್ ಫೀಲ್ಡು ಬರ್ತಾ ಇದೆ. ಆಯುರ್ವೇದ ತಗೊಳ್ಳೋದೇ ಒಳ್ಳೆಯದು. ಅರ್ಥ ಆಯ್ತಾ? ಆಯುರ್ವೇದ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಶುಕ್ರದಶ 20 ವರ್ಷ ಇರುತ್ತೆ ಅವ್ರಿಗೆ. ಆ ದಶಾದ ಕಾಂಬಿನೇಷನ್ ನಾವು ನೋಡಿದ್ರೆ, ಯಾಕಂದ್ರೆ 20 ಲಾಂಗ್ ಇಯರ್ಸ್ ಅಲ್ಲಿ ನಾವು ಏನು ಸಾಧನೆ ಮಾಡ್ಬೋದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಾನು ನೋಡಿದಾಗ ಅಲ್ಲೂ ಕೂಡ ಹಾಸ್ಪಿಟಲ್, ಮೆಡಿಸಿನ್, ನರ್ಸಿಂಗ್ ಇದೇ ಬರ್ತಾ ಇದೆ. ಓಕೆ, ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಓಕೆ, ನಥಿಂಗ್ ಟು ವರಿ. ಸೈಕಾಲಜಿ ಇದೆಲ್ಲ ಹೆಲ್ಪ್ ಆಗುತ್ತೆ. ನರ್ಸಿಂಗು, ಮೆಡಿಸಿನ್, ಹಾಸ್ಪಿಟಲ್, ಯೋಗ ಓಕೆ, ಅಲ್ಲಿ ಆಯುರ್ವೇದನೂ ಬರುತ್ತೆ. ಫ್ಯಾಂಟಾಸ್ಟಿಕ್, ನಥಿಂಗ್ ಟು ವರಿ. ಚೆನ್ನಾಗಿದೆಯಮ್ಮ, ಏನು ಟೆನ್ಷನ್ ಏನಿಲ್ಲ. ಓಕೆ, ನೆಕ್ಸ್ಟ್ ಕರೆ ತಗೋ. ಹಲೋ, ಹೇಳಿ. ಹಲೋ, ನಮಸ್ತೆ ಗುರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಂದೇ ನಿಮಿಷ. ಯಾರ ಬಗ್ಗೆ ಮಾತಾಡ್ಬೇಕಾಯ್ತಮ್ಮ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಹೇಳಿ. 1 to 249 ನಂಬರ್ ಹೇಳಿ. 40. 40. 40. ಯಾವ್ದ್ರ ಬಗ್ಗೆ ನಾನು ನೋಡ್ಬೇಕು? ಜೀವನದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನಮಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಇದು ಆಗ್ತಾ ಇದೆ, ಬರೀ ಜಗಳನೇ. ಸೊ ಎಲ್ಲಾ ಸರಿಯಾಗಿತ್ತು ಮೊದಲು, ಈಗ 4 ವರ್ಷದಿಂದ ತುಂಬಾ ತ್ರಾಸಲ್ಲಿದ್ದೀವಿ. ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಶ್ನಾಶಾಸ್ತ್ರದಲ್ಲಿ ಈಗ ಶನಿ ದಶೆ ಬಂದಿದೆ. ಶನಿ ದಶೆ ಹೇಗಿದೆ ಅಂತ ನೋಡ್ತೀವಿ. ಶನಿ ಕಾಂಬಿನೇಷನ್ ಇಲ್ಲಿದೆ. ನಾನು ಯಾವಾಗ್ಲೂ ಹೇಳ್ತೀನಿ 1, 6, 10 ಬಂದ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂತ. ಇಲ್ಲಿ ಲೈನ್ 2 ಮತ್ತೆ ಲೈನ್ 1 ಬಂದಿದೆ. ಸೊ ದಶಾ ಚೆನ್ನಾಗಿಲ್ಲ. ಸೊ ಅದಾದ್ಮೇಲೆ ಈಗ ಇಲ್ಲಿ ಹೋಗಿ ನೋಡಿದಾಗ ಎಲ್ಲರಿಗೂ ಈಗೋ ಕ್ಲಾಶಸ್, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಎಲ್ಲ ನಾನು ಅನ್ನೋ ಕಾಂಬಿನೇಷನ್ ಜಾಸ್ತಿ ಇದೆ. ಸೊ 1, 8, 9, 4 ಇದು ಸ್ವಲ್ಪ ಸರೋಗೋದು ಕಷ್ಟ ಅಮ್ಮ. ದಶಾದಲ್ಲಿ ಹೆಂಗಿದ್ರೆ ಬಹಳ ಕಷ್ಟ. ನೀವು ಕೇಳಿರ್ತಕ್ಕಂಥ ದಶಾದಲ್ಲಿ ವೆರಿ ಬ್ಯಾಡ್ ಇನ್ ಮ್ಯಾರೇಜ್ ಅಂಡ್ ಮ್ಯಾರಿಡ್ ಲೈಫ್. ಸ್ಯಾಟ್ರನ್ ನೋ ಇಂಟ್ರೆಸ್ಟೇ ಇಲ್ಲ. ಇಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಏನ್ ಸಮಸ್ಯೆಗೆ ಗಲಾಟೆ ಮಾಡ್ತೀರಾ?
ಏನಿಲ್ಲ ಗುರುಜಿ, ಅದೆಲ್ಲ ಸರಿಯಾಗಿತ್ತು ನಮ್ದು. ಕೆಲ್ಸಾನು ಹೋಗಿದೆ, ಅವ್ರು ಸ್ವಲ್ಪ ಇದನ್ನ ಮಾಡ್ತಾರೆ, ಡ್ರಿಂಕ್ಸ್ ಅದು ಮಾಡ್ತಾರೆ. ಹಿಂಗಾಗಿ ಅವರಲ್ಲಿ ನಮ್ಗಲ್ಲಿ ಸ್ವಲ್ಪ ಕ್ಲಾಶ್ ಆಯ್ತು. ಹಿಂಗಾಗಿ ಎಲ್ಲ ಕೆಲಸ ಇಲ್ಲ, ಏನಿಲ್ಲ ಇವಾಗ. ಅವ್ರ ಆರೋಗ್ಯದಲ್ಲಿಯೂ ಸರಿ ಇಲ್ಲ. ಕೆಂಪು ದಾರ ಕಟ್ಕೊಳ್ಳಿ. ಹಾ ಗುರುಜಿ. ಕೆಂಪು ದಾರ, ಓಕೆ. ಹಾ ಗುರುಜಿ. ಕೆಂಪು ದಾರ ಕಟ್ಕೊಳ್ಳಿ. ಆಮೇಲೆ ಯಥೇಚ್ಛವಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಇದನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಕೈಲಾಶ್ ಯಂತ್ರ ನಿಮಗೆ ಖಂಡಿತ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೈಲಾಶ್ ಯಂತ್ರ ಈ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ನ ಒಂದು 30-40% ಸ್ವಲ್ಪ ಹೆಲ್ಪ್ ಮಾಡುತ್ತೆ. ದಾನ ಮಾಡಬೇಕು ಅಂತಂದರೆ ಇಲ್ಲಿ ಅಕ್ಕಿ ದಾನ ಮಾಡಿ. ವಿಶೇಷವಾಗಿ ಅಕ್ಕಿ ವೆರಿ ಇಂಪಾರ್ಟೆಂಟ್. ನೀವು ಅಕ್ಕಿ ದಾನ ಮಾಡ್ತಾ ಇರಿ, ಬಡವರಿಗೆ ಅಕ್ಕಿ ಕೊಡಿ. ಎಷ್ಟಾದ್ರೂ ಸರಿ, ನೀವು 100 ಗ್ರಾಮ್ ಕೊಡ್ತೀರಾ, 50 ಗ್ರಾಮ್ ಕೊಡ್ತೀರಾ, ಅದು ನಿಮ್ಮ ಶಕ್ತಿ. ದಯಮಾಡಿ ಸೋಮವಾರ ಕೊಡಿ. ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಮಸ್ತೆ. ಏನು ಮಾಡೋಕ್ಕಲ್ಲ, ದಶಗಳು ಹಂಗೆ ತೋರಿಸುತ್ತೆ, ಸ್ವಲ್ಪ ಸಮಾಧಾನ ತಗೋಬೇಕಾಗುತ್ತೆ. ಬಟ್ ಸ್ವಲ್ಪ ದಾನ ಅದೆಲ್ಲ ಮಾಡಿದ್ರೆ ಆ ವೈಬ್ರೇಷನ್ಸ್ ಖಂಡಿತ ಚೇಂಜ್ ಆಗುತ್ತೆ. ಅದರಲ್ಲಿ ಶಕ್ತಿ ಇರುತ್ತೆ. ಈಗ ಯಾವುದು ಪ್ರಾಬ್ಲಮ್ ಇದೆ, ಇಟ್ ಹ್ಯಾಸ್ ಬಿನ್ ಡ್ರಿವನ್ ಬೈ ದಟ್ ಗ್ರಹ. ಪ್ಲಾನೆಟ್ಸ್ ವಿಲ್ ಬಿ ಡ್ರಿವನ್ ಬೈ ದಟ್ ಗ್ರಹ. ಈಗ ನಾವು ಗೋಧಿ ಅಂತ ಹೇಳಿದಾಗ ಸೂರ್ಯನಿಗೆ ಏನಕ್ಕೆ ಗೋಧಿ ಅಂತಂದ್ರೆ ಅದು ಸೂರ್ಯ ಒಂದು ಹೀಟ್ ಪ್ರದೇಶದಲ್ಲೇ ಹೆಚ್ಚಾಗಿ ತಗೊಳ್ಳೋದು. ಮತ್ತೆ ಸನ್ ರೇಸ್ ಇಂದಾನೆ ಅದು ಸ್ವಲ್ಪ ಒಳ್ಳೆ. ಸನ್ ರೇಸ್ ಚೆನ್ನಾಗಿದ್ರೇನೆ ಗೋಧಿ ಕ್ವಾಲಿಟಿ ಚೆನ್ನಾಗಿ ಬರೋದು, ತಿಳ್ಕೊಬೇಕು. ಸೊ ಸೂರ್ಯನ ಅಂಶ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ನಾವು ಸೂರ್ಯ ಸ್ವಲ್ಪ ಏನಾದರೂ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೆ ಸೊ ನಾವು ಸೂರ್ಯನ ದಾನ ಮಾಡಬೇಕಾದ್ರೆ. ಅದೇ ತರ ನೀರಿನ ಪ್ರದೇಶದಲ್ಲಿ ಮಾತ್ರನೇ ಅಕ್ಕಿ ಬೆಳೀತಕ್ಕಂಥದ್ದು. ನೀರು ಯಾವಾಗಲೂ ಇರಬೇಕು, 24 ನೀರಿದ್ರೇ ಭತ್ತ ಬೆಳೀತಕ್ಕಂಥದ್ದು. ಸೊ ಭತ್ತ ಬೆಳಿಬೇಕು ಅಂತಂದ್ರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ದೇರ್ ಈಸ್ ವಾಟರ್ ಬೇಕೇ ಬೇಕು. ವಾಟರ್ನ ಅಂಶ ಮತ್ತೆ ಚಂದ್ರನ ಅಂಶ ಹೆಚ್ಚಾಗಿರುತ್ತೆ. ಅದನ್ನ ನಮಗೇನಾದ್ರು ಚಂದ್ರನಲ್ಲಿ ಸಮಸ್ಯೆ ಇದ್ರೆ ಧಾನ್ಯ ಸ್ವಲ್ಪ ಎಲ್ಲರೂ ಕೇಳ್ಬೋದು, ಏನು ಸುಮ್ಮನೆ ಅಕ್ಕಿ ಕೊಟ್ಬಿಟ್ರೆ ನಮ್ಗೆ ದೋಷ ಹೊಟ್ಟೋಗುತ್ತಾ? ನೋ, ಇಟ್ಸ್ ನಾಟ್ ದಟ್ ಇಸ್ ದೋಷ. ವಾಟ್ ಎವರ್ ಇಟ್ ನೆಗೆಟಿವ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಇನ್ನೂ ಅಸ್ಟ್ರಾಲಜಿನ ಸೈನ್ಸ್ ಅವ್ರು ಏನಾದ್ರು ತಗೊಂಡ್ಬಿಟ್ರೆ, ಐ ಆಮ್ ಟೆಲಿಂಗ್ ಈ ವಿಜ್ಞಾನಿಗಳು ಏನಾದ್ರು ತಗೊಂಡು ಅಸ್ಟ್ರಾಲಜಿ ಹಿಂದೆ ಬಿದ್ದರೆ, ನೀವು ಕಲ್ತ್ಬಿಟ್ಟು ಬಿದ್ದರೆ, ಯು ವಿಲ್ ಬಿ ಅಸ್ಟಾನಿಶ್ಡ್. ನಾನು ಹೇಳ್ತಾ ಇದ್ದೀನಿ, ವಿಜ್ಞಾನಿಗಳು ಮುಂದೆ ಬರಬೇಕು ನನ್ನ ಪ್ರಕಾರ. ಯು ಕ್ಯಾನ್ ಸೇವ್ ದಿ ವರ್ಲ್ಡ್ ಆಲ್ಸೋ. ನೀವು ಇನ್ನೂ ಸ್ವಲ್ಪ ನಮ್ಗಿಂತ ಅಡ್ವಾನ್ಸ್ ಕ್ಯಾಲ್ಕುಲೇಷನ್ ಇರ್ತೀರ. ನಾವೆಲ್ಲ ಸ್ವಲ್ಪ ಅಸ್ಟ್ರಾಲಜರ್ಸ್ ಸ್ವಲ್ಪ ಲೋವರ್ ಕ್ಯಾಲ್ಕುಲೇಷನ್ ಇರ್ತೀವಿ. ನಿಮ್ದೆಲ್ಲ ಕ್ಯಾಲ್ಕುಲೇಷನ್ನು ಡಿಗ್ರಿ ವೈಸು ಎಲ್ಲಾನು ಗೊತ್ತು. ಬಟ್ ಎಲ್ಲಾನು ನೀವು ನೋಡ್ತೀರಾ, ಗ್ರಹ ಹಂಗಿದೆ ಹಿಂಗಿದೆ ಅಂತ. ಇವೆಲ್ಲ ಹೆಂಗ್ ಬಂತು ಅಂತ ಮಾತ್ರ ನಿಮ್ಮ ಹತ್ರ ಕ್ವಶನ್ ಇಲ್ಲ, ನನ್ನ ಹತ್ರನೂ ಇಲ್ಲ. ಬಟ್ ನಮ್ಮ ಋಷಿಗಳು ಹೇಳಿದ್ದಾರೆ, ದೇರ್ ಈಸ್ ಸಂಬಡಿ ಹೂ ಹ್ಯಾಸ್ ಡನ್ ದಿಸ್. ಇದನ್ನ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಹೆಂಗ್ ಬಂದ್ಬಿಡ್ತು ಆಟೋಮೆಟಿಕ್? ಏನು ಉದ್ಭವ ಆಗ್ಬಿಡುತ್ತಾ? ಇಲ್ಲಿ ಯಾವುದೋ ಉದ್ಭವ ಅನ್ನೋದೇನು ಇರಲ್ಲ. ಸಂಬಡಿ ಹ್ಯಾಸ್ ಡನ್ ದಿಸ್, ಐ ಡೋಂಟ್ ನೋ ವೇರ್ ಹಿ ಹ್ಯಾಸ್ ಗಾನ್. ಅದನ್ನು ಹುಡುಕ್ತಾ ಇದ್ದಾರೆ ನಮ್ಮ ಋಷಿ ಮುನಿಗಳು, ಅವತ್ತಿಂದ ಇವತ್ತರೆಗೂ ಹುಡುಕ್ತಾ ಇದ್ದಾರೆ. ಎಲ್ಲ ವೈಜ್ಞಾನಿಕವಾಗಿ ಎಲ್ಲರಿಗೂ ಗೊತ್ತಾಯ್ತು ಅವ್ರಿಗೆ, ಹಿಂಗಿರುತ್ತೆ, ಇದೇ ಟೈಮಿಗೆ ಈ ಗ್ರಹ ಬರುತ್ತೆ, ಟೈಮ್ ಎಲ್ಲ ಟೈಮ್ ಮೇಲೆ ಕೂತಿರ್ತಕ್ಕಂಥದ್ದು. ಮತ್ತೆ ಈ ಟೈಮ್ ಮಷಿನ್ ಆನ್ ಮಾಡಿದವ್ರು ಯಾರು? ಅಷ್ಟೇ. ಮುಂದಿನ ಕರೆ ಹೋಗೋಣ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಬಂದು 12th January 2020 ಗುರುಜಿ. 2020? ಹೌದು ಗುರುಜಿ. ಟೈಮ್ 6:24 ಗುರುಜಿ. ಟೈಮಿಂಗ್ಸ್ ಬೆಳಗ್ಗೆ 6:24 ಗುರುಜಿ. ಸರ್ ಊರು ಹೇಳಿ ಸರ್. ಊರು ಬೆಂಗಳೂರು ಗುರುಜಿ. ಸ್ವಲ್ಪ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಕಿವಿಲಿ ಕೇಳ್ತಾ ಇರೋದು. 3 ಸಿಸ್ಟಮ್ ಹೇಳಬೇಕು: ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್. ಲಗ್ನ ಧನುರ್ ಲಗ್ನದಲ್ಲಿ ಹುಟ್ಟಿದ್ದಾರೆ. 1, 2, 3, 4, 5 ನೋಡಿ. ಒಂದು ವೀಕ್ಷಕರಲ್ಲಿ ಒಂದು ವಿಚಾರ, ಇಲ್ಲಿ 1, 2, 3, 4, 5 ಗ್ರಹಗಳು ಒಂದು ರಾಶಿಲಿದ್ರೆ ಏನಾಗ್ಬಿಡುತ್ತೆ? ಏನೂ ಆಗಲ್ಲ. 5 ಗ್ರಹಗಳು ಒಂದು ರಾಶಿಲಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅವರು ನಾರ್ಮಲ್ ಆಗೇ ಇರ್ತಾರೆ. ಸೊ ಯಾವುದೇ ಶ್ರೀಮಂತ ಆಗಲಿ, ಯಾವುದೇ ಪ್ರೈಮ್ ಮಿನಿಸ್ಟರ್ ಆಗಲಿ, CMಗಾಗಲಿ 5 ಗ್ರಹ ಒಟ್ಟಿಗೆ ಇರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಸುಮ್ಮನೆ ಕೆಲವು ಜ್ಯೋತಿಷರು, ಕೆಲವರು ಗೊತ್ತಿಲ್ಲದೆ ಇರ್ತಕ್ಕಂಥ ಜ್ಯೋತಿಷ್ಯನ ಕಲ್ತಿರ್ತಕ್ಕಂಥ ಅರ್ಧಂಬರ್ಧ ಕಲ್ತಿರ್ತಕ್ಕಂಥವ್ರು ಇದಕ್ಕೆ ಒಂದು ಹೆಸರಿಟ್ಬಿಡ್ತಾರೆ. ಪಂಚಗ್ರಹಗಳ ಸಂಯೋಜನೆ ಲಗ್ನದಲ್ಲಾಗಿದೆ, ಏನೂ ಆಗಲ್ಲ. ಮೊನ್ನೆನೂ ಇದೇ ತರ ಬಡ್ಕೊಂಡ್ರು. ಮೊನ್ನೆ ರೀಸೆಂಟ್ ಆಗಿ ಒಂದು 2 months ಬ್ಯಾಕು ಪಂಚಗ್ರಹಗಳ ಸಂಯೋಗದಿಂದ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿದ್ರು. ಏನೂ ಆಗಿರ್ಲಿಲ್ಲ ಅಲ್ಲಿ. ಅವ್ರೇನೋ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತಂದ್ರು. ಯಾವುದೂ ಆಗಿಲ್ಲ. ಈ ಗ್ರಹಗಳು ಆ ದಿಕ್ಕಿನಲ್ಲಿದೆ, ಅವ್ರವ್ರ ಆಂಗಲ್ ಅಲ್ಲಿ ಇರ್ತಾರೆ, ಅವ್ರವ್ರ ಸರ್ಕಲ್ ಅಲ್ಲಿ ಇರ್ತಾರೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಮಗೆ ಸೂರ್ಯ ಇದ್ರೆ, ಇಲ್ಲಿ ಸೂರ್ಯ ಇದ್ರೆ ಇದ್ರ ಸುತ್ತ ಎಲ್ಲಾ ಗ್ರಹಗಳು ಸುತ್ತಾ ಇರತ್ತೆ, ಹಿಂಗೆ ಈ ತರ ಸುತ್ತಾ ಇರತ್ತೆ. ಇದು ಯಾವುದೋ ಒಂದು ರಾಶಿ ಇಲ್ಲಿ ಆಚೆ ಕಡೆ ಇಲ್ಲಿರುತ್ತೆ, ಇಲ್ಲೊಂದು ರಾಶಿ ಇರುತ್ತೆ. ಸೊ ಆ ಒಂದು ರಾಶಿ
ಆಯಾ ಒಂದು ಡೈರೆಕ್ಷನ್ ಇರುತ್ತೆ. ಆ ಗ್ರಹ ಇಲ್ಲೇ ಇರುತ್ತೆ, ಈ ಗ್ರಹ ಇಲ್ಲಿರುತ್ತೆ, ಈ ಗ್ರಹ ಇಲ್ಲಿರುತ್ತೆ, ಇನ್ನೊಂದು ಗ್ರಹ ಇಲ್ಲಿರುತ್ತೆ. ಸೊ ಈ 4 ಗ್ರಹ ಆ ದಿಕ್ಕಲ್ಲಿರುತ್ತೆ ಅಂತ ಅರ್ಥ ಹೊರತು ಅಲ್ಲೋಗಿ ಬಂದು ಕೂತಿರಲ್ಲ. ಅರ್ಥ ಮಾಡ್ಕೋಬೇಕು, ಅಲ್ಲಿ ಬಂದು ಕೂತಿರಲ್ಲ, ಅದು ಅಲ್ಲಿ ಯಾವುದು ಬರಲ್ಲ. ಆ ಲೈನಲ್ಲಿ ಒಂದು ಲೈನಲ್ಲಿ ಇರುತ್ತೆ ಅಂತ ಅರ್ಥ, ಟುವರ್ಡ್ಸ್ ದಟ್ ಡೈರೆಕ್ಷನ್, ಟುವರ್ಡ್ಸ್ ದಟ್ ರಾಶಿ. ಆಮೇಲೆ ಗ್ರಹಗಳು ಒಂದು ಲೈನಲ್ಲಿ ಇದ್ದಾಗ ಅವ್ರದ್ದು ಪವರ್ಗಳು ಇಲ್ಲಿ ಲಗ್ನಕ್ಕೆ ಬೀಳ್ತಕ್ಕಂಥದ್ದು ಏನೂ ಇರೋದಿಲ್ಲ, ಅದನ್ನು ತಿಳ್ಕೊಬೇಕು ನಾವು. ಸೊ ಇಂಡಿವಿಜುವಲ್ ಏನಿರುತ್ತೋ ಅದೇ ತಿಳ್ಕೊಬೇಕು ಒಂದು. ಆಮೇಲೆ ನೆಕ್ಸ್ಟು ಕಾಳಸರ್ಪ ಅಂತ ಹೇಳ್ತಾರೆ. ಕಾಳಸರ್ಪ ಏನೂ ಇಲ್ಲ ಇಲ್ಲಿ, ಓಕೆ, ಯಾಕಂದ್ರೆ ಶುಕ್ರ ಆಚೆ ಇದೆ, ಓಕೆ, ಈ ಆ್ಯಂಗಲಲ್ಲಿ. ನಾಟ್ ಟು ವರಿ. ಆ್ಯಕ್ಚುಲಿ ಯೋಗಗಳು ಚೆನ್ನಾಗಿದೆ ಇಲ್ಲಿ. ಒಂದು ಲಗ್ನಾಧಿಪತಿ ಲಗ್ನದಲ್ಲಿದೆ, ದಟ್ ಈಸ್ ಎಕ್ಸಲೆಂಟ್. ಹಾಗೆ ಸೂರ್ಯ ಮತ್ತು ಬುಧ ಒಂದೇ ರಾಶಿ ಲಗ್ನದಲ್ಲಿದ್ದರೆ ಬುಧಾದಿತ್ಯ ಯೋಗ, ಅದು ಎಕ್ಸಲೆಂಟ್. ಮತ್ತು ಶನಿ ಮತ್ತು ಕೇತು ಆಧ್ಯಾತ್ಮಿಕ ಚಿಂತನೆನೂ ಕೊಡುತ್ತೆ. ಇಲ್ಲಿ ಹಣದ ಚಿಂತನೂ ಕೊಡುತ್ತೆ ಶುಭ ಗ್ರಹಗಳು, ಇಲ್ಲಿ ಪಾಪಗ್ರಹಗಳು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. ಎಕ್ಸಲೆಂಟ್ ಆಗಿದೆ. ಹಾರೋಸ್ಕೋಪ್ ಈಸ್ ಎಕ್ಸಲೆಂಟ್. ನಾನು ಜಸ್ಟ್ ಪರಾಶರದ ರೀತಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ, ಪರಾಶರದ ರೀತಿ. ಇಲ್ಲಿ ನಿಮಗೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿದೆ, ಎಕ್ಸಲೆಂಟ್ ಆಗಿದೆ. ಶೀತದ ಪ್ರವೃತ್ತಿ ಸ್ವಲ್ಪ ಜಾಸ್ತಿ ಇರುತ್ತಷ್ಟೇ. ಅದು ಬಿಟ್ಟರೆ ಚಂದ್ರ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ವಿಪರೀತ ರಾಜಯೋಗ, 8ನೇ ಲಾರ್ಡ್ ಇನ್ 8ನೇದು ವಿಪರೀತ ರಾಜಯೋಗ ಕೊಡುತ್ತೆ. ಆಮೇಲೆ 6th ಲಾರ್ಡ್ ಇನ್ 3rd ಅಂಡ್ 11th ಲಾರ್ಡ್ ಇನ್ 3rd, ಇವೆರಡರ ಲಾರ್ಡು 3rd ಅಲ್ಲಿರೋದ್ರಿಂದ ಇಟ್ ಗಿವ್ಸ್ ಲಾಟ್ ಆಫ್ ವ್ಯಾಲರ್ ಅಂತ ಹೇಳ್ತೀವಿ. 3ನೇಮಲ್ಲಿ ಕುಂಭರಾಶಿ. ಕುಂಭರಾಶಿ ಇಸ್ ಎ ಇನ್ವೆನ್ಷನ್ ರಾಶಿ, ತುಂಬಾ ಚೆನ್ನಾಗಿದೆ ಆಸ್ ಪರ್ ಪರಾಶರ. ಈಗ ನಡೀತಾ ಇರ್ತಕ್ಕಂಥದ್ದು ಶನಿ ದಶ ಆದ್ಮೇಲೆ ಬುಧ ದಶ ಆಗುತ್ತೆ, ಎಕ್ಸಲೆಂಟ್ ಆಗಿದೆ. ಬುಧ ದಶಲ್ಲಿ ಕೂಡ 1-7 ಕಾಂಬಿನೇಷನ್ ಬರುತ್ತೆ. ಆಮೇಲೆ ಕೇತುನಲ್ಲಿ 2-2 ಕಾಂಬಿನೇಷನ್, ಶುಕ್ರನಲ್ಲಿ 11-12 ಕಾಂಬಿನೇಷನ್. ಅವ್ರದ್ದು ಪ್ರೈಮ್ ಟೈಮಲ್ಲಿ ಕೇತು ನಡೆಯುತ್ತೆ ಮತ್ತೆ ಶುಕ್ರ ನಡೆಯುತ್ತೆ. ತುಂಬಾ ಚೆನ್ನಾಗಿದೆ. 11-12 ಕಾಂಬಿನೇಷನ್, ವಿನ್ನಿಂಗ್ ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ. ನಥಿಂಗ್ ಟು ವರಿ. ಆಮೇಲೆ ಬುಧ ಅವ್ರಿಗೆ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ 1 and 7, ದಿಸ್ ಇಸ್ ಆಲ್ಸೋ ಎಕ್ಸಲೆಂಟ್. ಏನು ಸಮಸ್ಯೆ ಇಲ್ಲ. ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಸ್ವಲ್ಪ ಉದ್ದಿನ ಕಾಳು ಸ್ವಲ್ಪ ದಾನ ಮಾಡಬೇಕು, ಉದ್ದಿನ ಕಾಳು ದಾನ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು ಗ್ರೇ ಕಲರ್ ಬಟ್ಟೆ ವಸ್ತ್ರ, ಗ್ರೇ ಕಲರ್ ಸಿಮೆಂಟ್ ಕಲರ್ ವಸ್ತ್ರ ದಾನ ಮಾಡ್ತಾರೆ, ಏನು ತೊಂದರೆ ಇಲ್ಲ. 3 ಮುಖದ ರುದ್ರಾಕ್ಷಿ ಹಾಕಿ ಅಷ್ಟೇ, ಫಸ್ಟ್ ಕ್ಲಾಸ್ ಆಗಿದೆ ಜಾತಕ. 5 ಗ್ರಹನೂ ಏನು ಮಾಡಲ್ಲ, ಏನಿಲ್ಲ. ಗ್ರಹಗಳು 5 ಗ್ರಹ ಇದ್ರೆ ಯೋಗ ಕ್ರಿಯೇಟ್ ಆಗುತ್ತೆ. ಯೋಗನ ಯಾಕೆ ಮಾತಾಡಲ್ಲ? 5 ಇದೆ 6 ಇದೆ ಅಂತ ಹೇಳ್ತಾರಲ್ಲ. ಜನರು ಫಸ್ಟ್ ಜ್ಯೋತಿಷ್ಯ ಅಂದ್ರೆ ನೆಗೆಟಿವ್ ಅಂತ ತಿನ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಲೇಡೀಸು. ನನಗೆ ಲೇಡೀಸು ಫಸ್ಟು ಅರ್ಧಂಬರ್ಧ ಕಲ್ತ್ಬಿಟ್ಟಿದ್ದಾರೆ ತುಂಬಾ ಜನ. ಆ ಚಾನೆಲ್ ನೋಡಿ, ಈ ಚಾನೆಲ್ ನೋಡಿ, ಬರೀ ನೆಗೆಟಿವ್ ತಲೆಗೆ ಹಾಕೊಂಡಿದ್ದಾರೆ. ಅದಕ್ಕೆ ಅವ್ರ ಮಕ್ಕಳಿಗೆ ಅವ್ರು ಕಂಡ್ರೆ ಆಗಲ್ಲ. ಒಂದು ತಿಳ್ಕೊಳ್ಳಿ, ಯಾರ್ಯಾರು ಲೇಡೀಸ್ ಈ ಜ್ಯೋತಿಷ್ಯ ಅರ್ಧಂಬರ್ಧ ಕಲ್ತ್ಬಿಟ್ಟು ಆ ಗ್ರಹ ನನ್ನ ಮಗಳ ಜಾತಕದಲ್ಲಿದೆ, 7ರಲ್ಲಿ ಕುಜ ಇದೆ, ಲಗ್ನದಲ್ಲಿ ರಾಹು ಇದೆ, ಈ ತರ ಅಲ್ಪವಾಗಿ ಕಲ್ತಿರ್ತಕ್ಕಂಥವ್ರು ವೆರಿ ಡೇಂಜರಸ್. ಅರ್ಥ ಆಯ್ತಲ್ಲ? ವೆರಿ ವೆರಿ ಡೇಂಜರಸ್. ಕಲ್ತ್ರೆ ಪೂರ್ತಿ ಕಲೀರಿ, ಇಲ್ಲಾಂದ್ರೆ ಗೊತ್ತಿಲ್ಲ ಬಾಯಿ ಮುಚ್ಕೊಂಡಿರಿ. ಇಲ್ದರೆ ನಿಮಗೆ ನೀವೇ ನೆಗೆಟಿವ್ ಥಿಂಕ್ ಮಾಡಿಕೊಂಡು ಅಯ್ಯೋ ಯಾರೋ ಹೇಳಿದ್ರು 8ರಲ್ಲಿ ಕುಜ ಬಂದ್ರೆ ಹಂಗೆ, 8ರಲ್ಲಿ ಚಂದ್ರ ಇದೆ, ವಿಪರೀತ ರಾಜಯೋಗ ಈ ಜಾತಕದಲ್ಲಿ, 8ರಲ್ಲಿ ಚಂದ್ರ ಇದೆ, 8ರಲ್ಲಿ ಚಂದ್ರ ಇದ್ರೆ ಏನೋ ಸತ್ತೋಗ್ಬಿಡ್ತಾರ, ನೀರಲ್ಲಿ ಬೇರೆ ಇದೆ, ಏನೋ ಆಗ್ಬಿಡುತ್ತೆ, ಗಂಡಾಂತರ ಅಂತ ಹೇಳ್ಬಿಡ್ತಾರೆ. 8ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಷ್ಟಮಾಧಿಪತಿ ಅಷ್ಟಮದಲ್ಲಿದೆ, ರಿಸರ್ಚ್ ಫೀಲ್ಡಲ್ಲಿ ಹೋಗ್ತಾರೆ. ನಥಿಂಗ್ ಟು ವರಿ. ನೆಕ್ಸ್ಟ್ ಒಂದು ಕಾಲ್ ತಗೊಂಡು ಮಾಡ್ಬಿಡ. ಒಂದು ಕರೆ. ನಮಸ್ತೆ. ನಮಸ್ಕಾರ. ಕ್ಲೋಸ್. ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ಮಾತಾಡಿ ಸರ್ ಬೇಗ. ಏನು ಡ್ರೆಸ್ ಪೌಡರ್ ಹಾಕೊಳ್ತಾ ಇದ್ರ, ತಲೆ ಬಾಚ್ಕೊತಾ ಇದ್ದೀರಾ? ಬೇಗ ಮಾತಾಡಿ. ನಾಗರಾಜ್ ಅಂತ ಹೇಳಿ. ಹೇಳಿ ನಾಗರಾಜ್. 36 ಸರ್. ಸ್ಲೋನೇ ಇರು, ಡೆಡ್ ಸ್ಲೋ. ಹೇಳಿ. 36 ಸರ್. ಏನ್ 36? ಪ್ರಶ್ನೆ ಸರ್. ಅದನ್ನ ಹೇಳಿ. 36 ಅಂದ್ರೆ ನಿಮ್ ವಯಸ್ಸು ಅನ್ಕಂಡೆ. ಮದುವೆ ಮಾಡ್ಕೋಬೇಕು ಅಂತ 36 ಅಂತ ಏನಾರು ಹಾಕದ್ರ ಅಂತ. ಓಕೆ, ಏನು ಸಮಸ್ಯೆ ಹೇಳಿ. ಸರ್ ಜೀವನದಲ್ಲಿ ಟೋಟಲಿ 0 ಆಯ್ತು ಸರ್. ಝೀರೋನಾ? ಇಲ್ಲ, ಏನು ತಲೆ ಕೆಡ್ಸ್ಕೊಂಡ್ರೆ ಆತರ 0 ಗಿರೋ ಯಾವ್ದು ಇರಲ್ಲ, ಯಾರು ಇರಲ್ಲ. ಕ್ಯಾನ್ಸರ್ ಬಂದಿದ್ಯಾ ನಿಮ್ಗೆ? ಕ್ಯಾನ್ಸರ್ ಬಂದಿದ್ಯಾ? ಇಲ್ಲ ಸರ್. ಏಡ್ಸ್ ಬಂದಿದ್ಯಾ? ಇಲ್ಲ ಸರ್. ಹಂಗಾರೆ ಏನು ಪ್ರಾಬ್ಲಮ್ ಇಲ್ಲ. ನೆವರ್, ನಥಿಂಗ್ ಟು ವರಿ. ಕೊರೋನಾನು ಬಂತಾ? ಬಂದು ಹೋಯ್ತು ಸರ್. ಹೋಯ್ತಲ್ವಾ? ಹೋಯ್ತು ಅಂದ್ರೆ ನೀವು ಗೆದ್ರಿ ಅಂತ ಅರ್ಥ ಜೀವನದಲ್ಲಿ. ಅವೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಪ್ರತಿಯೊಬ್ಬ ಮನುಷ್ಯ 0 ಗಿರೋ ಅಂತ ಅನ್ಕೋಬಾರ್ದು. ನೀವು ಫಸ್ಟ್ ಆಫ್ ಆಲ್ ನೆಗೆಟಿವ್ ಹಾಕೊಂಡ್ಬಿಟ್ಟಿದ್ದೀರಾ. ಪಾಸಿಟಿವ್ ಆಗಿರಿ, ಏನು ಸಮಸ್ಯೆ ಇಲ್ಲ. ಏನು ಕೆಲ್ಸದ್ದು ಹಾಕ್ಬೇಕಾ, ಯಾವ್ದು ಹಾಕ್ಬೇಕು? ಕೆಲಸ ಸರ್. ಏನ್ ಎಷ್ಟು ವಯಸ್ಸು? 36. ಏನ್ ಓದಿದ್ದೀರಾ? ನಾವು SLC. SLC. ಏನ್ ಕೆಲಸ ಮಾಡ್ತಾ ಇದ್ರಿ ಇಷ್ಟು ದಿವಸ? ನಾವು ಈಗ ಬಂಗಾರ ಕೆಲಸ ಮಾಡ್ತೀವಿ. ಬಂಗಾರ ಕೆಲಸ. ಮತ್ತೆ ಯಾಕೆ 0 ಅಂತೀರಾ? ತಲೆ ಕೆಡ್ಸ್ಕೊಡಿ, ಬಂಗಾರವಾಗಿರಿ. ಏನು ಇಲ್ಲ ಇದ್ರಲ್ಲಿ. ಏನಿದೆ, ಶನಿ ದಶೆ ನಡೀತಾ ಇದೆ. 6. ಕೆಲಸ ಯಾವಾಗ್ಲೂ ಪರ್ಮನೆಂಟ್ ಆಗಿರುತ್ತೆ ನಿಮಗೆ. ಅರ್ಥ ಆಯ್ತಾ? ನಿಮ್ಗೆ ಕೆಲಸ ಇಲ್ಲದೆ ಇರೋ ಒಂದ್ ದಿವಸನೂ ಇರಲ್ಲ ಲೈಫಲ್ಲಿ, ಅದು ಗ್ಯಾರಂಟಿ.
ಸ್ವಲ್ಪ ನೀವು ಮಾಡ್ಕೊಂಡಿರ್ತಕ್ಕಂಥ ಸ್ವಯಂಕೃತವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ತೋರಿಸ್ತಾ ಇದೆ ಇಲ್ಲಿ. ಅಂದ್ರೆ ಯಾರೇನೋ ದುಡ್ಡು ಗಿಡ್ಡು ಸಾಲ ಮಾಡ್ಕೊಂಡಿರೋದಷ್ಟೇ. ಅರ್ಥ ಆಯ್ತಾ? ಹಾ ಹೇಳಿ ಸರ್. ನಾವು ಸಾಲ ಏನ್ ಮಾಡ್ಕೊಳ್ಬಾರ್ದು, ಇಲ್ದವ್ರೆ ಖರ್ಚು ಜಾಸ್ತಿ. ಅಥವಾ ಬೇರೆ ಏನ್ ಸಮಸ್ಯೆ ಅಂತ ಹೇಳ್ಬಿಡಿ ಹೋಗ್ಲಿ, ಆಯ್ತು. ಕೆಲಸದ ಸಮಸ್ಯೆ ಏನು ತೊಂದರೆ ಇಲ್ಲ, ಎನಿ ಟೈಮ್ ಇರುತ್ತೆ. ಸಾಲ ಗೀಲ ಮಾಡ್ಕೊಂಡ್ರೆ 12 ವ್ಯಯ ಜಾಸ್ತಿ. ಅದು ಬಿಟ್ರೆ ಬೇರೆ ಏನು ತೋರಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೆಲಸದ್ದು 6 ಚೆನ್ನಾಗಿದೆ. ಅದಕ್ಕೆ ಹೇಳಿದ್ದು ಕೆಲಸ ಯಾವಾಗ್ಲೂ ಇರುತ್ತೆ. ಟೋಟಲಿ 0 ಅಂತೀರಾ, ಆಮೇಲೆ ಸಾಲ ಇಲ್ಲ ಅಂತೀರಾ. ಮತ್ತೆ ಏನ್ರಿ ಒಳ್ಳೆ ಮನುಷ್ಯ ಇದಲ್ರಿ, ಏನ್ರಿ ನೀವು? ಮದುವೆ ಸರ್. ಮತ್ತೆ ಮದುವೆನಾ? ಟೋಟಲಿ ಲಾಸ್ ಅಂದ್ರೆ ಅವಾಗ್ಲೇ ಅದಕ್ಕೆ ಹೇಳ್ತಲ್ಲ ಎಲ್ಲ 0 ಅಂತ ಹೇಳಿದ ಅದಕ್ಕೋಸ್ಕರ. ಅದು ಮದುವೆ ಆಗದೆ ಇರೋ 0ನಾ? ಕೆಲವರು ಎಷ್ಟೋ ಜನ ಹೇಳ್ತಾರೆ ಮದುವೆ ಆದ್ಮೇಲೆ ಅಲ್ಲಿ 0 ಆಗ್ಬಿಟ್ಟೆ ಅಂತ. ಹೀರೋ ಆಗಿದ್ದೆ ಸರ್ ಮದುವೆಗಿನ ಮುಂಚೆ, ಮದುವೆ ಆದ್ಮೇಲೆ 0 ಆಗ್ಬಿಟ್ಟೆ ಸರ್ ಅಂತ. ಓಕೆ ರೈಟ್. ಮದುವೆ ಇದ್ರಲ್ಲೇ ನಾನು ನೋಡ್ತೀನಿ. ಮಂಗಳನ ಒಂದು ಕಾಂಬಿನೇಷನ್, ನಾಟ್ ಟು ವರಿ. ಓಕೆ, ಒಂದು ಮಂತ್ರ ಕೊಡ್ತೀನಿ, ಅದನ್ನ ಯಥೇಚ್ಛವಾಗಿ ಪಠನೆ ಮಾಡಿ. ಓಂ ಶ್ರೀಂ ಶ್ರೀಯೈ ನಮಃ. ಇದನ್ನ ಹೇಳ್ಕೊಳ್ಳಿ ಯಥೇಚ್ಛವಾಗಿ, ನಥಿಂಗ್ ಟು ವರಿ. ಓಂ ಶ್ರೀಂ ಶ್ರೀಯೈ ನಮಃ. ಟೋಟಲ್ 0 ಅಂದ್ರೆ ನಾವೇನೋ ಎಲ್ಲಿ 0 ಆಗಿದೆ? ಒಂದು ಮದುವೆ ಆಗಿಲ್ಲ ಅಂತ 0 ಆಗ್ಬಿಟ್ಟಿದ್ದಾರೆ. ಹೀರೋ ಆದವರೆಲ್ಲ ಮದುವೆ ಆದ್ಮೇಲೆ 0 ಆಗ್ಬಿಟ್ಟಿವಿ ಅಂತಾರೆ, ಆತರ. ಓಕೆ, ಅಗ್ನಿಹೋತ್ರ ತಲೆ ಕೆಡ್ಸ್ಕೊಬಿಡ್ರಿ, ಚೆನ್ನಾಗಿದೆ, ಖಂಡಿತ ಸಿಗುತ್ತೆ. ಪಾಸಿಟಿವ್ ಆಗಿರಿ, ನೆಗೆಟಿವ್ ಆಗಿರ್ಬೇಡಿ. 100% ಎಲ್ಲ ಆಗುತ್ತೆ. ಬಂದಿದ್ದನ್ನ ನಾವು ಇಂಥದ್ದು ಅಂತ ನಾವು ಹೇಳಿ ಸೆಲೆಕ್ಟಿವ್ ಆಗ್ದಲೆ ನಾವೊಂದು ಮಾಡ್ಕೋಬೇಕು ನಮ್ಮ ಜೀವನಕ್ಕೆ. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಮದುವೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಸೊ ಅದನ್ನ ಮಾಡ್ಕೋಬೇಕು ಅಂದಾಗ ವಿ ಶುಡ್ ನಾಟ್ ಬಿ ಸೆಲೆಕ್ಟಿವ್ ಇನ್ ಇಟ್. ಇಂಥದೇ ಬೇಕು ಅಂಥದೇ ಬೇಕು ಅದೆಲ್ಲ ಏನಿಲ್ಲ. ಎಲ್ಲ ಚರ್ಮ, ಎಲ್ಲ ಸ್ಕಿನ್ನು, ಎಲ್ಲ ಕಣ್ಣು ಮೂಗು ಎಲ್ಲ ಅದೇನೆ. ಅದೆಲ್ಲ ಆ ಕೆಲಸ ಈ ಕೆಲಸ ಅಂತ ಸೆಲೆಕ್ಟಿವ್ ಆಗಿಬಿಡ್ತಾರೆ ತುಂಬಾ ಜನ. ಅದು ಎಸ್ಪೆಷಲಿ ಎಜುಕೇಟೆಡ್ ಅವರು ಸೆಲೆಕ್ಟಿವ್ ಆಗಿಬಿಡ್ತಾರೆ. ವೆರಿ ಡೇಂಜರಸ್. ಒಂದು ಅಗ್ನಿಹೋತ್ರದ್ದು ಒಂದು ವಿಡಿಯೋ ಇದೆ. ಮತ್ತೆ ಫ್ರೈಡೇ ಜಾಯ್ನ್ ಆಗಿ, ಮತ್ತೆ ಸ್ಯಾಟರ್ಡೇ ಬರೋರು ಸ್ಯಾಟರ್ಡೇ ಜಾಯ್ನ್ ಆಗಿ, ಅಥವಾ ಸಂಡೇ ಬರೋ ಸಂಡೇ ಜಾಯ್ನ್ ಆಗಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಒಂದು ವಿಡಿಯೋ ನೋಡ್ಕೊಂಬರೋಣ, ಮತ್ತೆ ಬೇಗ ಕ್ಲೋಸ್ ಮಾಡೋಣ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.